Hello, welcome you all to the Learning Management System of Department of Collegiate and Technical Education. In this session, we are going to study about quarrying by wedging of subject construction materials for first semester civil engineering students. Before going to study about quarrying by wedging, ನಾವು ಹಿಂದಿನ ಸೆಷನಲ್ಲಿ ಏನು ಕಲ್ತಿದ್ವಿ, ಅದರ ಬಗ್ಗೆ ಒಂದಷ್ಟು ರಿವಿಷನ್ನ ಮಾಡೋಣ. ಇನ್ ದ ಪ್ರೀವಿಯಸ್ ಸೆಷನ್ ನಾವು ಪ್ರಾಪರ್ಟೀಸ್ ಆಫ್ ಗುಡ್ ಬಿಲ್ಡಿಂಗ್ ಸ್ಟೋನ್ನ ಬಗ್ಗೆ ಸ್ಟಡಿ ಮಾಡಿದ್ವಿ. ಒಂದು ಸ್ಟೋನ್ ಹೇಗಿರಬೇಕು, ಏನೇನು ಪ್ರಾಪರ್ಟೀಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಗಳು ಒಂದು ಬಿಲ್ಡಿಂಗ್ ಸ್ಟೋನ್ಗೆ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಪ್ರೀವಿಯಸ್ ಸೆಷನಲ್ಲಿ ಸ್ಟಡಿ ಮಾಡಿದ್ವು. ಲೆಟ್ ಅಸ್ ಕ್ವಿಕ್ಲಿ ರಿವೈಸ್ ದೋಸ್ ಥಿಂಗ್ಸ್. ಏನೇನು ಪ್ರಾಪರ್ಟೀಸ್ ಇರಬೇಕು ಅಥವಾ ಏನೇನು ಕ್ಯಾರೆಕ್ಟರಿಸ್ಟಿಕ್ ಇರಬೇಕು ಒಂದು ಒಳ್ಳೆಯ ಬಿಲ್ಡಿಂಗ್ ಸ್ಟೋನ್ ಆಗಬೇಕು ಅಂತ ಹೇಳಿದ್ರೆ, ಲೆಟ್ ಅಸ್ ಸಿ ಒನ್ ಬೈ ಒನ್. ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಯಾವುದು ಅಂದರೆ ಕ್ರಷಿಂಗ್ ಸ್ಟ್ರೆಂತ್. ಒಂದು ಬಿಲ್ಡಿಂಗ್ ಸ್ಟೋನ್ಗೆ ಅಥವಾ ನಾವು ಯೂಸ್ ಮಾಡ್ತಕ್ಕಂಥ ಸ್ಟೋನಿಗೆ ಕ್ರಷಿಂಗ್ ಸ್ಟ್ರೆಂತಿನ ವ್ಯಾಲ್ಯೂ 100 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್ಗಿಂತ ಜಾಸ್ತಿ ಇರಬೇಕಾಗ್ತದೆ. 100 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್ಗಿಂತ ಕಡಿಮೆ ಕ್ರಷಿಂಗ್ ಸ್ಟ್ರೆಂತ್ ಇದ್ದರೆ ಅದನ್ನು ನಾವು ಸ್ಟ್ರಕ್ಚರಲ್ ಎಲಿಮೆಂಟ್ಗಳಲ್ಲಿ ಅಥವಾ ಸ್ಟ್ರಕ್ಚರಲ್ ಮೇಸನ್ರಿಗಳಲ್ಲಿ ಯೂಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಫಾರ್ ದಟ್ ರೀಸನ್ ಕ್ರಷಿಂಗ್ ಸ್ಟ್ರೆಂತ್ ವ್ಯಾಲ್ಯೂ ಆಫ್ ದಿ ಸ್ಟೋನ್ ಏನಾಗಿರ್ಬೇಕಂತ ಹೇಳಿದ್ರೆ ಇಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 100 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್. ಎರಡನೇ ಕ್ಯಾರೆಕ್ಟರಿಸ್ಟಿಕ್ ಹೇಳೋದಾದರೆ ಅಪಿಯರೆನ್ಸ್ ಅಂತ ಕರಿತೇವೆ. ಅಪಿಯರೆನ್ಸ್ ಅಂತ ಹೇಳಿದ್ರೆ ಫಾರ್ ಫೇಸ್ ವರ್ಕ್ ಅಥವಾ ಕ್ಲಾಡಿಂಗ್ ವರ್ಕ್ ಅಂತ ಕರಿತೇವೆ. ಅಂದರೆ ಎಲಿವೇಶನ್ ಪರ್ಪಸ್ಗಾಗಿ ನಾವು ಸ್ಟೋನ್ಗಳನ್ನ ಪ್ರೊವೈಡ್ ಮಾಡೋದಾದರೆ ಹೇಗೆ ಸೆಲೆಕ್ಟ್ ಮಾಡಬೇಕು ಸ್ಟೋನನ್ನು ಅಂತ ಹೇಳಿದ್ರೆ, ಯಾವ ಸ್ಟೋನ್ಗಳು ಡೀಸೆಂಟ್ ಅಪಿಯರೆನ್ಸ್ನ ಹೊಂದಿರ್ತಾವೋ ಆ ಥರದ ಸ್ಟೋನ್ಗಳನ್ನ ನಾವೇನು ಮಾಡಬೇಕಾಗ್ತದೆ, ಯೂಸ್ ಮಾಡಬೇಕಾಗ್ತದೆ. ಡೀಸೆಂಟ್ ಅಪಿಯರೆನ್ಸ್ ಅಂತ ಹೇಳಿದ್ರೆ ಯಾವ ಸ್ಟೋನ್ಗಳು ಲೈಟ್ ಕಲರ್ಡ್ ಆಗಿರ್ತದೆ ಅಥವಾ ಯಾವ ಸ್ಟೋನ್ಗೆ ಅದರ ಕಲರನ್ನು ತುಂಬ ವರ್ಷಗಳವರೆಗೆ ಪ್ರಿಸರ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರ್ತದೋ ಆ ಥರದ ಸ್ಟೋನ್ಗಳನ್ನ ಏನು ಮಾಡಬೇಕು, ನಾವು ಯೂಸ್ ಮಾಡಬೇಕಾಗ್ತದೆ ಇನ್ ಫೇಸ್ ವರ್ಕ್ ಅಥವಾ ಕ್ಲಾಡಿಂಗ್ ವರ್ಕ್. ಫೇಸ್ ವರ್ಕ್ ಅಂತಂದರೆ ಎಲಿವೇಶನ್ ಪರ್ಪಸ್ಗಾಗಿ ಯೂಸ್ ಮಾಡ್ತಕ್ಕಂಥ ಸ್ಟೋನ್ಸ್ಗಳು. ನಾರ್ಮಲ್ ಆಗಿ ನಾವು ಪ್ರಿಫರ್ ಮಾಡೋದು ಯಾವ ಥರದ ಕಲರ್ನ ಸ್ಟೋನನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅಥವಾ ಪ್ರಿಫರ್ ಮಾಡ್ತೀವಿ ಅಂತ ಹೇಳಿದ್ರೆ ಲೈಟ್ ಕಲರ್ಡ್ ಸ್ಟೋನ್ಗಳನ್ನ ಪ್ರಿಫರ್ ಮಾಡ್ತೀವಿ. ರೀಸನ್ ಏನಂತ ಹೇಳಿದ್ರೆ, ಡಾರ್ಕ್ ಕಲರ್ಡ್ ಸ್ಟೋನ್ಗಳನ್ನ ನಾವು ಯೂಸ್ ಮಾಡಿದಾಗ ಓವರ್ ದಿ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ಡ್ಯೂ ಟು ವೆದರಿಂಗ್ ಆ್ಯಕ್ಷನ್ ಅಥವಾ ಬೇರೆ ಬೇರೆ ಅಟ್ಮಾಸ್ಫಿರಿಕ್ ಏಜೆನ್ಸೀಸ್ಗಳ ಆ್ಯಕ್ಷನಿಂದಾಗಿ ಸ್ಟೋನು ಅದರ ಕಲರನ್ನು ಏನು ಮಾಡುತ್ತೆ, ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ ಅಥವಾ ಕಲರ್ ಆಫ್ ದಿ ಸ್ಟೋನ್ ಡಿಮ್ ಆಗುವಂಥ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಏನು ಮಾಡ್ಬೇಕು ಹೇಳಿದ್ರೆ, ನಾವು ಸ್ಟೋನನ್ನು ಸೆಲೆಕ್ಟ್ ಮಾಡುವಾಗ ಆದಷ್ಟು ಲೈಟ್ ಕಲರ್ಡ್ ಸ್ಟೋನ್ಗಳನ್ನ ಬಳಸಬೇಕಾಗ್ತದೆ. ನೆಕ್ಸ್ಟ್ ಫ್ಯಾಕ್ಟರ್ ಯಾವುದು ಅಂದರೆ ಡ್ಯೂರಬಿಲಿಟಿ ಅಂತ ಕರಿತೇವೆ. ಡ್ಯೂರಬಿಲಿಟಿ ಅಂತಂದರೆ ಬಾಳಿಕೆ ಬರ್ತಕ್ಕಂಥದ್ದು ಅಥವಾ ಸರ್ವಿಸ್ ಲೈಫ್ ಆಫ್ ದಿ ಸ್ಟೋನ್. ಡ್ಯೂರಬಿಲಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಕೆಮಿಕಲ್ ಕಾಂಪೋಸಿಷನ್ ಆಫ್ ದಿ ಸ್ಟೋನು, ಟೆಕ್ಸ್ಚರು, ರೆಸಿಸ್ಟೆನ್ಸ್ ಟು ಅಟ್ಮಾಸ್ಫರಿಕ್ ಇನ್ಫ್ಲುಯೆನ್ಸು ಮತ್ತು ಲೊಕೇಶನ್ ಇನ್ ದಿ ಸ್ಟ್ರಕ್ಚರ್. ಅಂದರೆ ಡ್ಯೂರಬಿಲಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಕೆಮಿಕಲ್ ಕಾಂಪೋಸಿಷನ್ ಆಫ್ ದಿ ಸ್ಟೋನ್. ಕೆಮಿಕಲ್ ಕಾಂಪೋಸಿಷನ್ ಆಫ್ ದಿ ಸ್ಟೋನ್ ಅಂದರೆ ಸ್ಟೋನು ಯಾವ್ಯಾವ ಕೆಮಿಕಲ್ ಕಾಂಪೌಂಡ್ಗಳಿಂದ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ಟೆಕ್ಸ್ಚರ್ ಅಂತ ಹೇಳಿದ್ರೆ ಸ್ಟೋನಿನ ಇಂಟರ್ನಲ್ ಅರೇಂಜ್ಮೆಂಟ್ ಹೇಗಿದೆ. ಓಕೆ, ನೆಕ್ಸ್ಟ್ ರೆಸಿಸ್ಟೆನ್ಸ್ ಟು ಅಟ್ಮಾಸ್ಫಿರಿಕ್ ಇನ್ಫ್ಲುಯೆನ್ಸ್ ಅಂದರೆ ರೈನು, ಟೆಂಪ್ರೇಚರು, ವಿಂಡ್ ಆ್ಯಕ್ಷನ್ ಇವುಗಳ ಎಲ್ಲದಕ್ಕೂ ಸ್ಟೋನು ಎಷ್ಟು ಕೇಪಬಲ್ ಆಗಿ ರೆಸಿಸ್ಟ್ ಮಾಡುವಂತಹ ಕೆಪಾಸಿಟಿ ಇದೆ ಅನ್ನೋದನ್ನು ನಾವು ರೆಸಿಸ್ಟೆನ್ಸ್ ಟು ಅಟ್ಮಾಸ್ಫಿರಿಕ್ ಆ್ಯಕ್ಷನ್ ಅಂತ ಕರೀತೇವೆ. ನೆಕ್ಸ್ಟ್ ಲೊಕೇಶನ್ ಇನ್ ಸ್ಟ್ರಕ್ಚರ್ ಅಂದರೆ ನಾವು ಸ್ಟೋನನ್ನು ಎಲ್ಲಿ ಯೂಸ್ ಮಾಡ್ತಿದ್ದೇವೆ, ಫೌಂಡೇಶನ್ ಪಾರ್ಟಲ್ಲಿ ಯೂಸ್ ಮಾಡ್ತಿದ್ದೇವೋ ಅಥವಾ ಮೇಸನ್ರಿ ಅಥವಾ ಗೋಡೆಗಳಲ್ಲಿ ಯೂಸ್ ಮಾಡ್ತಿದ್ದೇವೋ ಅದರ ಮೇಲೆ ಏನಾಗುತ್ತೆ ಅಂದರೆ ಡ್ಯೂರಬಿಲಿಟಿ ಆಫ್ ದಿ ಸ್ಟೋನ್ ವಿಲ್ ಬಿ ಡಿಪೆಂಡೆಂಟ್. ಡ್ಯೂರಬಿಲಿಟಿ ಯಾವುದ್ರ ಮೇಲೆ ಅಥವಾ ಡ್ಯೂರಬಿಲಿಟಿನ ಇಂಪ್ರೂವ್ ಮಾಡಲಿಕ್ಕೆ ನಾವೇನು ಮಾಡಬೇಕಂದ್ರೆ ನ್ಯಾಚುರಲ್ ಬೆಡ್ ಅಂತ ಇರುತ್ತೆ ಸ್ಟೋನ್ಗೆ. ಅಂದರೆ ಸ್ಟೋನ್ ಫಾರ್ಮೇಷನ್ ಆಗುವಾಗ ಬಿಲೋ ದಿ ಗ್ರೌಂಡ್ ಸರ್ಫೇಸ್ ಅದರ ಫಾರ್ಮೇಷನ್ ಲೇಯರ್ಗಳು ಹೇಗಿರ್ತಾವೋ ಆ ಫಾರ್ಮೇಷನ್ ಲೇಯರ್ಗಳಿಗೆ ನ್ಯಾಚುರಲ್ ಬೆಡ್ ಅಂತ ಕರಿತೇವೆ. ಆ ನ್ಯಾಚುರಲ್ ಬೆಡ್ಡನ್ನು ನಾವು ಏನು ಮಾಡಬೇಕು, ಪ್ರಾಪರಾಗಿ ಅಲೈನ್ ಮಾಡೋ ಮೂಲಕ ಸ್ಟೋನಿನ ಕೆಪಾಸಿಟಿ ಅಥವಾ ಸ್ಟೋನಿನ ಫುಲ್ ಕೆಪಾಸಿಟಿನ ನಾವೇನು ಮಾಡ್ಕೋಬೋದು, ಯುಟಿಲೈಸ್ ಮಾಡ್ಕೊತಾ ಹೋಗ್ಬೋದು. ಅದರ ಮೂಲಕ ಏನು ಮಾಡ್ಬೋದು ಅಂದರೆ ಸ್ಟೋನಿನ ಸರ್ವಿಸ್ ಲೈಫನ್ನ ಅಥವಾ ಡ್ಯೂರಬಿಲಿಟಿನ ನಾವು ಇಂಪ್ರೂವ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟು ಫೆಸಿಲಿಟಿ ಆಫ್ ಡ್ರೆಸ್ಸಿಂಗ್. ಫೆಸಿಲಿಟಿ ಆಫ್ ಡ್ರೆಸ್ಸಿಂಗ್ ಅಂತಂದರೆ ಸ್ಟೋನನ್ನು ನಾವು ಹೇಗೆ ಈಸಿಯಾಗಿ ಅಥವಾ ಎಷ್ಟು ಈಸಿಯಾಗಿ ಕಟ್ ಮಾಡ್ಬೋದು, ಕಾರ್ವ್ ಮಾಡ್ಬೋದು ಮತ್ತು ಡ್ರೆಸ್ಸಿಂಗ್ ಮಾಡ್ಬೋದು ಅಂಥೇಳಿ.
ಕಾರ್ವಿಂಗ್ ಮಾಡೋದು ಅಂದರೆ ಈಗ ಟೆಂಪಲ್ಗಳಲ್ಲಿ ಅಥವಾ ಬೇರೆ ಬೇರೆ ಥರದ ಮಾನ್ಯುಮೆಂಟಲ್ ಸ್ಟ್ರಕ್ಚರ್ಗಳಲ್ಲಿ ನಾವು ಸ್ಟೋನನ್ನು ಕೆತ್ತನೆ ಮಾಡೋದು ಅಂತ ಕರಿತೇವೆ. ಸೊ ಆ ಕಾರ್ವಿಂಗ್ ಪ್ರೊಸೆಸಲ್ಲಿ ನಮಗೆ ಈಸಿಯಾಗಿ ಅದು ಸ್ಟೋನ್ನ ಕಾರ್ವ್ ಮಾಡಲಿಕ್ಕೆ ಸಾಧ್ಯ ಆದರೆ ಆ ಥರದ ಸ್ಟ್ರಕ್ಚರ್ಗಳಲ್ಲಿ ಟೆಂಪಲ್ಗಳಲ್ಲಿ ಆಗಲಿ ನಾವೇನು ಮಾಡ್ಬೋದು, ಆ ಸ್ಟೋನನ್ನು ಯೂಸ್ ಮಾಡಬೇಕಾಗ್ತದೆ. ಬಟ್ ಫೆಸಿಲಿಟಿ ಆಫ್ ಡ್ರೆಸ್ಸಿಂಗ್ ಈಸಿಯಾಗಿ ಆಗುತ್ತೆ ಅಂತ ತಕ್ಷಣ ಏನಾಗುತ್ತೆ, ಬಟ್ ಅದು ಅಡ್ವರ್ಸ್ ಆಗಿ ನಮಗೆ ಸ್ಟ್ರೆಂತ್ನ ಮೇಲೆ ಅಡ್ವರ್ಸ್ ಎಫೆಕ್ಟ್ನ ಉಂಟು ಮಾಡೋ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಎಲ್ಲೆಲ್ಲಿ ನಮಗೆ ಡೆಕೋರೇಟಿವ್ ಪರ್ಪಸ್ಗಾಗಿ ಜಸ್ಟ್ ನಾಟ್ ಫಾರ್ ದಿ ಲೋಡ್ ಕ್ಯಾರಿಂಗ್ ಎಲಿಮೆಂಟ್ಗಳಾಗಿ ಯೂಸ್ ಮಾಡೋದಿಲ್ಲ ಅಂತ ಕಡೆಗಳಲ್ಲಿ ಏನು ಮಾಡ್ಬೋದು ಅಂದರೆ ವಿ ಕ್ಯಾನ್ ಯೂಸ್ ದಿ ಸ್ಟೋನ್ಸ್ ವಿಚ್ ಆರ್ ಕೇಪಬಲ್ ಆಫ್ ಡ್ರೆಸ್ಸಿಂಗ್ ಈಸಿಲಿ. ಸೊ ನೆಕ್ಸ್ಟ್ ಫ್ಯಾಕ್ಟರ್ ಯಾವುದು ಅಂತಂದರೆ ಫ್ರ್ಯಾಕ್ಚರ್. ಓಕೆ, ಸೊ ಫ್ರ್ಯಾಕ್ಚರ್ ಅಂತ ಹೇಳಿದ್ರೆ ಸ್ಟೋನ್ಸ್ ಮಸ್ಟ್ ಬಿ ಹ್ಯಾವಿಂಗ್ ಶಾರ್ಪ್ ಮತ್ತು ಈವನ್ ಫ್ರ್ಯಾಕ್ಚರ್ಗಳನ್ನ ಹೊಂದಿರಬೇಕಾಗ್ತದೆ. ಸೊ ಶಾರ್ಪ್, ಈವನ್ ಮತ್ತು ಬ್ರೈಟ್ ಸರ್ಫೇಸನ್ನು ಹೊಂದಿರತಕ್ಕಂಥ ಸ್ಟೋನನ್ನು ಯೂಸ್ ಮಾಡಬೇಕು. ಮತ್ತು ಗ್ರೈನ್ಸ್ಗಳೇನಾಗಿರ್ಬೇಕಂತಂದರೆ ಒಂದಕ್ಕೊಂದು ಸಿಮೆಂಟೆಡ್ ಆಗಿರ್ಬೇಕು, ಅಥವಾ ಒಂದಕ್ಕೊಂದು ಬೈಂಡೆಡ್ ಆಗಿದ್ದರೆ ಏನಾಗುತ್ತೆ, ಇಟ್ ವಿಲ್ ಬಿ ಎ ಗುಡ್ ಸ್ಟೋನ್ ಅಂತೇಳಿ ನಾವು ಡಿಸೈಡ್ ಮಾಡ್ಬೋದಾಗ್ತದೆ. ನೆಕ್ಸ್ಟ್ ಫ್ಯಾಕ್ಟರ್ ಯಾವುದು ಅಥವಾ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಯಾವುದು ಅಂದರೆ ಹಾರ್ಡ್ನೆಸ್ ಅಂತ ಕರಿತೇವೆ. ಸೊ ಹಾರ್ಡ್ನೆಸ್ ಕೋಎಫಿಷಿಯಂಟ್ ಅಥವಾ ಕೋಎಫಿಷಿಯಂಟ್ ಆಫ್ ಹಾರ್ಡ್ನೆಸ್ಸು ನಾವು ಹಾರ್ಡ್ನೆಸ್ ಟೆಸ್ಟ್ ಅಂತ ಕ್ಯಾರಿ ಮಾಡ್ತೇವೆ. ಸೊ ಮೆಟಲ್ ಟೆಸ್ಟಿಂಗ್ ಲ್ಯಾಬಲ್ಲಿ ವಿ ಆರ್ ಹ್ಯಾವಿಂಗ್ ಎ ಹಾರ್ಡ್ನೆಸ್ ಟೆಸ್ಟ್. ಸೊ ಹಾರ್ಡ್ನೆಸ್ ಟೆಸ್ಟನ್ನು ಮಾಡಿದಾಗ ಸೊ ಹಾರ್ಡ್ನೆಸ್ ಕೋಎಫಿಷಿಯಂಟ್ ಆಫ್ ದಿ ಸ್ಟೋನ್ ಏನಿರ್ತದೆ ಅದು 17ಗಿಂತ ಜಾಸ್ತಿ ಬಂತು ಅಂತ ಹೇಳಿದ್ರೆ ಸ್ಟೋನನ್ನು ನಾವು ಸ್ಟ್ರಾಂಗ್ ಅಂಥೇಳಿ ಕನ್ಸಿಡರ್ ಮಾಡ್ಬೋದು. ಇಫ್ ದ ಹಾರ್ಡ್ನೆಸ್ ವ್ಯಾಲ್ಯೂ ಈಸ್ ಇನ್ ಬಿಟ್ವೀನ್ 14 to 17, ಸ್ಟೋನ್ ಈಸ್ ಮಾಡ್ರೇಟ್ಲಿ ಅಥವಾ ಮೀಡಿಯಮ್ ಹಾರ್ಡ್ ಅಂತ ಕನ್ಸಿಡರ್ ಮಾಡ್ತೇವೆ. ಇಫ್ ದ ವ್ಯಾಲ್ಯೂ ಆಫ್ ಹಾರ್ಡ್ನೆಸ್ ಈಸ್ ಲೆಸ್ ದ್ಯಾನ್ 14 ಬಂತು ಅಂತ ಹೇಳಿದ್ರೆ ಸ್ಟೋನ್ ಈಸ್ ಲೆಸ್ ಹಾರ್ಡ್ ಅಥವಾ ಪೂರ್ಲಿ ಹಾರ್ಡ್ ಅಂಥೇಳಿ ಕನ್ಸಿಡರ್ ಮಾಡಬೇಕಾಗ್ತದೆ. ಸೊ ಇದು ಹಾರ್ಡ್ನೆಸ್ನ ಬಗ್ಗೆ ಆಯಿತು. ಸೊ ಹಾರ್ಡ್ನೆಸ್ನ ನಾವು ಒಂದು ರೆಫರೆನ್ಸ್ ಸ್ಯಾಂಪಲ್ನ ಬೇಸಿಸ್ನ ಮೇಲೆ ಹಾರ್ಡ್ನೆಸ್ನ ಫೈಂಡ್ ಔಟ್ ಮಾಡ್ತೇವೆ. ಹಾರ್ಡ್ನೆಸ್ ನಂಬರ್ ಅನ್ನೋದೊಂದು ವ್ಯಾಲ್ಯೂ ಇರ್ತದೆ. ಹಾರ್ಡ್ನೆಸ್ ವ್ಯಾಲ್ಯೂ ಆಫ್ ದಿ ಸ್ಟೋನ್ ಏನಾಗಿರ್ಬೇಕಂದ್ರೆ ಆಲ್ವೇಸ್ ಇಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 17 ಇರಬೇಕಾಗ್ತದೆ. ಯಾವ ಥರದ ಸ್ಟೋನ್ಗಳಿಗೆ ಅಂದರೆ ಯಾವ ಸ್ಟೋನನ್ನು ನಾವು ರೋಡ್ ವರ್ಕ್ಸ್ಗಳಲ್ಲಿ ಯೂಸ್ ಮಾಡ್ತೇವೋ ಆ ಥರದ ಸ್ಟೋನ್ಗಳಿಗೆ ಹಾರ್ಡ್ನೆಸ್ ವ್ಯಾಲ್ಯೂ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 17 ಇರಬೇಕು. ನೆಕ್ಸ್ಟ್ ಪರ್ಸೆಂಟೇಜ್ ಆಫ್ ವಿಯರ್ ಅಂದರೆ ಅಟ್ಮಾಸ್ಫಿರಿಕ್ ಏಜೆನ್ಸೀಸ್ಗಳಿಂದ ಆಗಿರ್ಬೋದು ಅಥವಾ ಡ್ಯೂ ಟು ಲೋಡಿಂಗಿಂದಾಗಿ ಏನಾಗಿರ್ಬೋದು ಅಂದರೆ ಸ್ಟೋನಿನ ಸರ್ಫೇಸ್ ಏನಾಗುತ್ತೆ ವೇರ್ಔಟ್ ಆಗಿ ಹೋಗ್ತದೆ ಅಥವಾ ಸೌದು ಹೋಗ್ತಕ್ಕಂಥ ಸರ್ಫೇಸ್ ಕ್ರಿಯೇಟ್ ಆಗ್ತದೆ. ಸೊ ಆ ಸರ್ಫೇಸ್ ವಿಯರ್ ಏನಿರ್ತದೆ ಆ ಸರ್ಫೇಸ್ ವಿಯರ್ನ ಪರ್ಸೆಂಟೇಜು 3%ಗಿಂತ ಅಥವಾ ನಾವು ಟೋಟಲ್ ಕ್ವಾಂಟಿಟಿ ಆಫ್ ಸ್ಟೋನ್ ಏನು ಯೂಸ್ ಮಾಡಿದ್ದೇವೆ ಅದರ ಟೋಟಲ್ ಕ್ವಾಂಟಿಟಿಯಲ್ಲಿ 3%ಗಿಂತ ಜಾಸ್ತಿ ಸರ್ಫೇಸ್ ಅಥವಾ ವಿಯರ್ ಔಟ್ ಆಗುವಂಥ ಪರಿಸ್ಥಿತಿ ಬಂದರೆ ಆ ಸ್ಟೋನನ್ನು ನಾವು ನಾಟ್ ಸ್ಯಾಟಿಸ್ಫ್ಯಾಕ್ಟ್ರಿ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಇಫ್ ದ ಸರ್ಫೇಸ್ ವಿಯರ್ ಈಸ್ ಈಕ್ವಲ್ ಟು 3%, ದ ಸ್ಟೋನ್ ಈಸ್ ಜಸ್ಟ್ ಸ್ಯಾಟಿಸ್ಫ್ಯಾಕ್ಟ್ರಿ ಅಥವಾ ಜಸ್ಟ್ ಟಾಲರೇಬಲ್ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಅಂದರೆ ಸರ್ಫೇಸ್ ವಿಯರ್ನ ಪರ್ಸೆಂಟೇಜು ಯಾವುದೇ ಕಾರಣಕ್ಕೂ ನಮಗೆ 3%ಗಿಂತ ಜಾಸ್ತಿ ಹೋಗಬಾರ್ದು. ಓಕೆ, ಸೊ ಆಲ್ವೇಸ್ ಸರ್ಫೇಸ್ ವಿಯರ್ ಮಸ್ಟ್ ಬಿ ಲೆಸ್ ದ್ಯಾನ್ 3% ಆಫ್ ಟೋಟಲ್ ಕ್ವಾಂಟಿಟಿ ಆಫ್ ಸ್ಟೋನ್ ಟೇಕನ್. ಅಂದರೆ ನಾವು ಎಷ್ಟು ಅಮೌಂಟ್ ಆಫ್ ಸ್ಟೋನನ್ನು ಬಳಕೆ ಮಾಡಿದ್ದೀವೋ ಬಳಕೆ ಮಾಡಿದಂಥ ಸ್ಟೋನ್ನಲ್ಲಿ 3%ಗಿಂತ ಕಡಿಮೆ ಕ್ವಾಂಟಿಟಿ ಅಷ್ಟು ಸ್ಟೋನ್ ಮಾತ್ರ ಏನಾಗಬೇಕು ವೇರ್ಔಟ್ ಆಗಬೇಕು. ಅದಕ್ಕಿಂತ ಜಾಸ್ತಿ ವೇರ್ಔಟ್ ಆದರೆ ಆ ಸ್ಟೋನನ್ನು ನಾವು ಯೂಸ್ ಮಾಡಲಿಕ್ಕೆ ಅಥವಾ ಬಳಕೆ ಮಾಡಲಿಕ್ಕೆ ಬರೋದಿಲ್ಲ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಟು ಫೈರ್. ಸೊ ನಾರ್ಮಲ್ ಆಗಿ ನಾವು ಸ್ಟೋನನ್ನು ಮೇಸನ್ರಿ ಅರೇಂಜ್ಮೆಂಟ್ಗಳಲ್ಲಿ ಯೂಸ್ ಮಾಡ್ತೇವೆ ಮತ್ತು ಬಿಲ್ಡಿಂಗ್ಸ್ಗಳಲ್ಲಿ ಬೇರೆ ಬೇರೆ ಕಾಂಪೊನೆಂಟ್ಗಳಲ್ಲಿ ಯೂಸ್ ಮಾಡ್ತಿರ್ತೇವೆ. ಸೊ ಫೈರ್ ಔಟ್ಬ್ರೇಕ್ ಆದಾಗ ಅಂಥ ಟೈಮ್ನಲ್ಲಿ ಸೊ ಫೈರನ್ನು ಈಸಿಯಾಗಿ ಕ್ಯಾಚ್ ಮಾಡದೇ ಇರ್ತಕ್ಕಂಥ ಸ್ಟೋನ್ಸ್ಗಳನ್ನ ನಾವು ಬಳಕೆ ಮಾಡಬೇಕಾಗ್ತದೆ. ಸೊ ನಾರ್ಮಲಿ ಏನಾಗುತ್ತೆ ಅಂದರೆ ಸ್ಟೋನು ಯಾವ ಸ್ಟೋನ್ ಅದರ ಶೇಪನ್ನು ಕಳ್ಕೊಳ್ಳೋದಿಲ್ವೋ ಈವನ್ ಅಪಾನ್ ಫೈರಿಂಗ್. ಓಕೆ, ಸೊ ಅದರ ಶೇಪನ್ನು ಪ್ರಿಸರ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರ್ತಕ್ಕಂಥ ಸ್ಟೋನನ್ನು ನಾವೇನು ಮಾಡಬೇಕು ಬಳಕೆ ಮಾಡಬೇಕಾಗ್ತದೆ. ಸೊ ನೆಕ್ಸ್ಟು ಸೀಸನಿಂಗ್. ಸೊ ಸೀಸನಿಂಗ್ ಅಂತ ಹೇಳಿದ್ರೆ ಸ್ಟೋನ್ನಲ್ಲಿ ನಾವು ಸ್ಟೋನನ್ನು ಕ್ವಾರಿಯಿಂದ ಹೊರಗಡೆ ತೆಗೆದಾಗ, ಕ್ವಾರಿ ಅಂತ ಹೇಳಿದ್ರೆ ಗಣಿಗಾರಿಕೆ ಅಥವಾ ಕಲ್ಲು ಗಣಿಗಾರಿಕೆ ಅಂತ ಏನು ಮಾಡ್ತೇವೆ ಅದನ್ನು ಮಾಡಿದಾಗ ಸ್ಟೋನ್ ಏನು ಎಕ್ಸ್ಟ್ರಾಕ್ಟ್ ಮಾಡಿರ್ತೇವೆ ಹೊರಗಡೆ ತೆಗೆದಿರ್ತೇವೆ ಆ ಸ್ಟೋನ್ನ ಒಳಗಡೆ ಒಂದಷ್ಟು ಮಾಯ್ಶ್ಚರ್ ಇರುತ್ತೆ. ಆ ಮಾಯ್ಶ್ಚರ್ಗೆ ಕ್ವಾರಿ ಸ್ಯಾಪ್ ಅಂತ ಕರೀತೇವೆ. ಸೊ ಆ ಕ್ವಾರಿ ಸ್ಯಾಪ್ ಏನಿರ್ತದೆ ಆ ಕ್ವಾರಿ ಸ್ಯಾಪ್ ಇದ್ದರೆ ಸ್ಟೋನನ್ನು ಅದು ಸಾಫ್ಟ್ ಮಾಡ್ತಾ ಹೋಗ್ತದೆ. ಸೊ ಅದಕ್ಕಾಗಿ ನಾವೇನು ಮಾಡ್ಬೇಕಂತ ಹೇಳಿದ್ರೆ ಆ ಕ್ವಾರಿ ಸ್ಯಾಪ್ ಅಥವಾ ಮಾಯ್ಶ್ಚರ್ ಏನಿರುತ್ತೆ ಆ ಮಾಯ್ಶ್ಚರ್ನ ಕಂಪ್ಲೀಟಾಗಿ ತೆಗೆದುಹಾಕುವಂಥ ಕೆಲಸ ಆಗಬೇಕಾಗ್ತದೆ. ಸೊ ಅದಕ್ಕಾಗಿ ಏನು ಮಾಡ್ತೇವೆ ಅಂದರೆ 6 to 12 ಮಂತ್ಸ್ನವರೆಗೆ ಸ್ಟೋನನ್ನು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಸೀಸನಿಂಗ್ ಮಾಡಲಿಕ್ಕೆ ಇಡ್ತೇವೆ. ಅದರಿಂದ ಏನಾಗುತ್ತೆ ಸ್ಟೋನ್ ಒಳಗಡೆ ಇರ್ತಕ್ಕಂಥ ಮಾಯ್ಶ್ಚರ್ ಎಲ್ಲ ಎಸ್ಕೇಪ್ ಔಟ್ ಆಗಿ ಹೋಗ್ತದೆ. ಸೊ ಸ್ಟೋನ್ ವಿಲ್ ಬಿಕಮ್ ಹಾರ್ಡರ್. ಓಕೆ, ಸೊ ಮಾಯ್ಶ್ಚರ್ ಇದ್ರೆ ಏನಾಗುತ್ತೆ ಅಂದರೆ
ಸ್ಟೋನು ಸಾಫ್ಟ್ ಆಗಿಬಿಡ್ತದೆ. ಸೊ ಆ ಥರದ ಸ್ಟೋನನ್ನು ನಾವೆಲ್ಲೋ ಲೋಡ್ ಕ್ಯಾರಿಂಗ್ ಅರೇಂಜ್ಮೆಂಟ್ಗಳಲ್ಲಿ ಅಥವಾ ಸ್ಟ್ರಕ್ಚರ್ಗಳಲ್ಲಿ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ದೇರ್ಫೋರ್ ಏನು ಮಾಡಬೇಕು, ಸೂಟಬಲ್ ಆಗಿ ಸೀಸನಿಂಗ್ ಮಾಡಿದಂತಹ ಸ್ಟೋನನ್ನು ನಾವೇನು ಮಾಡಬೇಕಾಗ್ತದೆ, ಬಳಕೆ ಮಾಡಬೇಕಾಗ್ತದೆ. ಸೊ ನೆಕ್ಸ್ಟು ಸ್ಪೆಸಿಫಿಕ್ ಗ್ರಾವಿಟಿ. ಸೊ ಸ್ಪೆಸಿಫಿಕ್ ಗ್ರಾವಿಟಿ ಅಂತ ಹೇಳಿದ್ರೆ ಏನಂದರೆ ಡೆನ್ಸಿಟಿ ಆಫ್ ದಿ ಸಬ್ಸ್ಟೆನ್ಸ್. ಓಕೆ, ನಾವು ಯಾವ ಸ್ಯಾಂಪಲ್ನ ತಗೊಂಡಿದ್ದೀವಿ ಅಥವಾ ಯಾವ ಮೆಟೀರಿಯಲ್ ತಗೊಂಡಿದ್ದೀವಿ ಅದರ ಡೆನ್ಸಿಟಿ ಡಿವೈಡೆಡ್ ಬೈ ಡೆನ್ಸಿಟಿ ಆಫ್ ದಿ ರೆಫರೆನ್ಸ್ ಸ್ಯಾಂಪಲ್. ನಾರ್ಮಲ್ ಆಗಿ ವಾಟರ್ನ ನಾವು ರೆಫರೆನ್ಸ್ ಅಂತ ತಗೋತೇವೆ. ಸೊ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ದಿ ಸ್ಟೋನ್ ಯಾವಾಗಲೂ ಏನಾಗಿರ್ಬೇಕಂದ್ರೆ 2.7ಗಿಂತ ಜಾಸ್ತಿ ಇರಬೇಕಾಗ್ತದೆ. ಸೊ ಸ್ಪೆಸಿಫಿಕ್ ಗ್ರಾವಿಟಿ ಜಾಸ್ತಿ ಇದ್ದಷ್ಟು ಏನು ಅರ್ಥ ಅಂತಂದರೆ ಸ್ಟೋನು ಹೆವಿ ಇದೆ ಅಂಥೇಳಿ. ಓಕೆ, ಸೊ ಅದರಿಂದಾಗಿ ಹೆವಿಯರ್ ಸ್ಟೋನ್ಗಳನ್ನ ನಾವು ಸ್ಟ್ರಕ್ಚರಲ್ ಎಲಿಮೆಂಟ್ಗಳಲ್ಲಿ ಯೂಸ್ ಮಾಡ್ತೇವೆ. ಅದರಿಂದಾಗಿ ಅದು ಜಾಸ್ತಿ ಲೋಡ್ನ ಕ್ಯಾರಿ ಮಾಡ್ತಕ್ಕಂಥ ಕೆಪಾಸಿಟಿ ಹೊಂದಿರ್ತದೆ. ಲೈಟರ್ ಸ್ಟೋನ್ಗಳನ್ನ ನಾವು ಜಸ್ಟ್ ಡೋಮ್ಗಳಲ್ಲಿ ಮತ್ತು ರೂಫ್ ಕವರಿಂಗ್ಗಳಲ್ಲಿ ಏನು ಮಾಡ್ಬೋದು, ಯೂಸ್ ಮಾಡ್ಬೋದಾಗಿದೆ. ಅದರ ಸ್ಟ್ರೆಂತ್ ನಾರ್ಮಲ್ ಆಗಿ ಏನಾಗಿರುತ್ತೆ, ಕಡಿಮೆ ಇರ್ತದೆ. ಸೊ ಅದಕ್ಕೆ ಸ್ಪೆಸಿಫಿಕ್ ಗ್ರಾವಿಟಿ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರು. ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ದಿ ಸ್ಟೋನ್ ಏನಾಗಿರಬೇಕು, 2.7ಗಿಂತ ಜಾಸ್ತಿ ಇರಬೇಕು. ಸೊ ಅದಕ್ಕಿಂತ ಜಾಸ್ತಿ ಇದ್ದರೆ ಏನರ್ಥ ಅಂತ ಹೇಳಿದ್ರೆ ಸ್ಟೋನ್ ಈಸ್ ಹೆವಿ ಆ್ಯಂಡ್ ಇಟ್ ಈಸ್ ಡೆನ್ಸರ್ ಸ್ಟೋನ್. ಸೊ ಡೆನ್ಸ್ ಸ್ಟೋನ್ಗಳನ್ನ ನಾವೇನು ಮಾಡ್ಬೋದು, ಫೌಂಡೇಶನ್ಗಳಲ್ಲಿ, ಮೆಸನರಿ ಪಾರ್ಟ್ಗಳಲ್ಲಿ ಯೂಸ್ ಮಾಡ್ಬೋದು. ಲೈಟರ್ ಸ್ಟೋನ್ಗಳನ್ನ ನಾವು ಡೋಮ್ಗಳಲ್ಲಿ ಮತ್ತು ಎಲ್ಲೆಲ್ಲಿ ನಮಗೆ ರೂಫ್ನ ಕವರ್ ಮಾಡೋಂಥ ಸಿಚುವೇಶನ್ ಬರ್ತದೆ ಅಲ್ಲಿ ಏನು ಮಾಡ್ಬೋದು, ವಿ ಕ್ಯಾನ್ ಯೂಸ್ ದಿ ಲೈಟ್ ಸ್ಟೋನ್ಸ್. ಸೊ ನೆಕ್ಸ್ಟ್ ಟೆಕ್ಸ್ಚರ್. ಓಕೆ, ಸೊ ಸ್ಟೋನಿನ ಟೆಕ್ಸ್ಚರ್ ಹೆಂಗಿರಬೇಕು, ಕಾಂಪ್ಯಾಕ್ಟ್ ಫೈನ್ ಟೆಕ್ಸ್ಚರ್ ಇರ್ತಕ್ಕಂಥ ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಇರ್ತಕ್ಕಂಥ ಸ್ಟೋನ್ಗಳನ್ನ ಯೂಸ್ ಮಾಡಬೇಕಾಗ್ತದೆ. ಯಾವುದೇ ಥರದ ಕ್ಯಾವಿಟೀಸ್ ಇರ್ತಕ್ಕಂಥ ಸ್ಟೋನ್ಗಳನ್ನ ಯೂಸ್ ಮಾಡಬಾರ್ದು. ಮತ್ತು ಕ್ರ್ಯಾಕ್ಸ್ ಮತ್ತು ಪ್ಯಾಚಸ್ಗಳು ಕೂಡ ಏನಾಗಬಾರ್ದು, ಸ್ಟೋನ್ನ ಒಳಗಡೆ ಇರಬಾರ್ದು. ಓಕೆ, ಕ್ಯಾವಿಟೀಸ್, ಕ್ರ್ಯಾಕ್ಸ್ ಮತ್ತು ಪ್ಯಾಚಸ್ ಇಲ್ಲದೆ ಇರ್ತಕ್ಕಂಥ ಸ್ಟೋನ್ಗಳನ್ನ ಏನು ಮಾಡಬೇಕಾಗ್ತದೆ, ಯೂಸ್ ಮಾಡಬೇಕಾಗ್ತದೆ. ಸೊ ಡೆನ್ಸ್ ಕ್ರಿಸ್ಟಲೈನ್ ಅಥವಾ ಫೈನ್ ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಹೊಂದಿರತಕ್ಕಂಥದ್ದು. ಅಂದರೆ ಸ್ಟೋನನ್ನು ಬ್ರೇಕ್ ಮಾಡಿದ್ರೆ ಅದು ನಮಗೆ ಶಾರ್ಪ್ ಎಡ್ಜಸ್ಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಸ್ಟೋನ್ಗಳು ಇದ್ದರೆ ಇಟ್ ಈಸ್ ವೆಲ್ ಫಾರ್ಮ್ಡ್ ಸ್ಟೋನ್ ಅಂತೇಳಿ ಕರೀಬಹುದಾಗ್ತದೆ. ಕೆಲವೊಂದು ಸ್ಟೋನ್ಗಳು ಏನಾಗ್ತವೆ, ನಾವು ಅದನ್ನು ಬ್ರೇಕ್ ಮಾಡಿದಾಗ ಅದು ಪೌಡರ್ ಫಾರ್ಮಲ್ಲಿ ಕನ್ವರ್ಟ್ ಆಗಿಬಿಡ್ತದೆ. ಸೊ ಅದರಿಂದಾಗಿ ಆ ಥರದ ಸ್ಟೋನ್ಗಳನ್ನ ನಾವು ಬಿಲ್ಡಿಂಗ್ ಎಲಿಮೆಂಟ್ಸ್ಗಳಲ್ಲಿ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ನೆಕ್ಸ್ಟ್ ಟಫ್ನೆಸ್ ಇಂಡೆಕ್ಸ್. ಸೊ ಟಫ್ನೆಸ್ ಇಂಡೆಕ್ಸ್ ಅಂತ ಹೇಳಿದ್ರೆ, ಟಫ್ನೆಸ್ ಅಂದರೆ ಎಬಿಲಿಟಿ ಟು ಕ್ಯಾರಿ ದಿ ಲೋಡ್. ಓಕೆ, ಸೊ ಟಫ್ನೆಸ್ ಇಂಡೆಕ್ಸ್ನ ವ್ಯಾಲ್ಯೂ ಯಾವಾಗಲೂ ಇಂಪ್ಯಾಕ್ಟ್ ಟೆಸ್ಟ್ನ ಮಾಡಿದಾಗ, ಸೊ ಟಫ್ನೆಸ್ನ ಫೈಂಡ್ ಔಟ್ ಮಾಡಲಿಕ್ಕೆ ವಿ ಆರ್ ಗೋಯಿಂಗ್ ಟು ಕ್ಯಾರಿ ಔಟ್ ದಿ ಇಂಪ್ಯಾಕ್ಟ್ ಟೆಸ್ಟ್. ಸೊ ಟಫ್ನೆಸ್ ಇಂಡೆಕ್ಸ್ ವ್ಯಾಲ್ಯೂ ಕಡಿಮೆ 13ಕ್ಕಿಂತ ಕಡಿಮೆ ಬಂದರೆ, ಸೊ 13 ಇಸ್ ದ ರೆಫರೆನ್ಸ್ ನಂಬರ್. ಸೊ 13ಗಿಂತ ಕಡಿಮೆ ಇತ್ತು ಟಫ್ನೆಸ್ ಇಂಡೆಕ್ಸ್ ಅಂತಂದರೆ ಸ್ಟೋನ್ ಈಸ್ ನಾಟ್ ಟಫ್ ಅಂತ ಕರಿತೇವೆ. ಈಕ್ವಲ್ ಟು 13 ಅಥವಾ 13 to 19 ಬಂತು ಅಂತ ಹೇಳಿದ್ರೆ ಸ್ಟೋನ್ ಈಸ್ ಮಾಡ್ರೇಟ್ಲಿ ಟಫ್ ಅಂತ ಕರೀತೇವೆ. ಸೊ ಮಾಡ್ರೇಟ್ಲಿ ಟಫ್ ಅಂತ ಹೇಳಿ ಯಾವಾಗ ಡಿಸೈಡ್ ಮಾಡ್ತೀವಿ ಅಂದರೆ ಇಫ್ ದ ಇಂಪ್ಯಾಕ್ಟ್ ಟೆಸ್ಟಲ್ಲಿ ಟಫ್ನೆಸ್ ವ್ಯಾಲ್ಯೂ 13ಇಂದ 19ವರೆಗೆ ಇತ್ತು ಅಂತಂದರೆ ಸ್ಟೋನ್ ಈಸ್ ಮಾಡ್ರೇಟ್ಲಿ ಟಫ್ ಅಂತ ಕರೀತೇವೆ. ಗ್ರೇಟರ್ ದ್ಯಾನ್ 19 ಇದ್ದರೆ, ಓಕೆ, ಸೊ ಸ್ಟೋನಿನ ಟಫ್ನೆಸ್ ಇಂಡೆಕ್ಸ್ ವ್ಯಾಲ್ಯೂ 19ಗಿಂತ ಜಾಸ್ತಿ ಬಂತು ಅಂತ ಹೇಳಿದ್ರೆ ದ ಸ್ಟೋನ್ ಈಸ್ ಹೈಲಿ ಟಫ್ ಅಂತೇಳಿ ನಾವು ಡಿಸೈಡ್ ಮಾಡಬೇಕಾಗ್ತದೆ. ಸೊ ನಮಗೆ ಬೇಕಾಗ್ತಕ್ಕಂಥದ್ದು ಸ್ಟೋನ್ ವಿಚ್ ಇಸ್ ಹ್ಯಾವಿಂಗ್ ಗ್ರೇಟರ್ ಅಮೌಂಟ್ ಆಫ್ ಟಫ್ನೆಸ್ ಇಂಡೆಕ್ಸ್. ಓಕೆ, ಟಫ್ನೆಸ್ ಇಂಡೆಕ್ಸ್ ವ್ಯಾಲ್ಯೂ ಜಾಸ್ತಿ ಇರ್ತಕ್ಕಂಥ ಸ್ಟೋನ್ಗಳನ್ನೇ ನಾವು ಬಳಕೆ ಮಾಡಬೇಕಾಗ್ತದೆ. ಸೊ ನೆಕ್ಸ್ಟು ವಾಟರ್ ಅಬ್ಸಾರ್ಪ್ಷನ್. ಸೊ ವಾಟರ್ ಅಬ್ಸಾರ್ಪ್ಷನ್ ಅಂತ ಹೇಳಿದ್ರೆ ನಾವೇನು ಸ್ಟೋನ್ನ ಯೂಸ್ ಮಾಡ್ತೇವೆ, ನಾವು ಯೂಸ್ ಮಾಡಿದಂಥ ಸ್ಟೋನಿಗೆ ಎಷ್ಟು ನೀರನ್ನು ಅಬ್ಸಾರ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ ಅದನ್ನು, ಆ ಕ್ವಾಂಟಿಟಿನ ಹೇಳೋವಂಥದ್ದನ್ನು ವಾಟರ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಅಂತ ಕರಿತೇವೆ. ಸೊ ಯಾವುದೇ ಕಾರಣಕ್ಕೂ ವಾಟರ್ ಅಬ್ಸಾರ್ಪ್ಷನ್ ಕೆಪಾಸಿಟಿ 0.6%ಗಿಂತ ಜಾಸ್ತಿ ಬರಬಾರ್ದು. ಸೊ ಅದನ್ನ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಸ್ಟೋನನ್ನು ನಾವು 24 ಗಂಟೆವರೆಗೆ ಸೊ ನೀರಿನಲ್ಲಿ ಇಟ್ಟಾಗ ಸ್ಟೋನಿನ ವೆಯ್ಟ್ ಏನಿರ್ತದೆ ಅದು 0.6ಗಿಂತ ಜಾಸ್ತಿ ಇನ್ಕ್ರೀಸ್ ಆಗಬಾರ್ದು. ಅಥವಾ ವಾಟರ್ನ ಏನು ಅಬ್ಸಾರ್ವ್ ಮಾಡ್ಕೊಂಡಿರ್ತದೆ ಸ್ಟೋನು, ಆ ಅಬ್ಸಾರ್ಪ್ಷನ್ ಪರ್ಸೆಂಟೇಜ್ ಏನಾಗಿರ್ಬೇಕಂದ್ರೆ 0.6ಗಿಂತ ಕಡಿಮೆ ಇರಬೇಕಾಗ್ತದೆ. ಸೊ ಜಾಸ್ತಿ ವಾಟರ್ನ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ ಸ್ಟೋನ್ ಅಂದರೆ ಏನರ್ಥ ಅಂದರೆ ಸ್ಟೋನ್ ಒಳಗಡೆ ಪೋರಸ್ ಅರೇಂಜ್ಮೆಂಟ್ಸ್ ಜಾಸ್ತಿ ಇದೆ, ಅದರಿಂದಾಗಿ ಸ್ಟೋನು ವಾಟರ್ನ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ವಾಟರ್ ಅಬ್ಸಾರ್ವ್ ಮಾಡ್ಕೊಂಡಾಗ ಏನಾಗುತ್ತೆ, ಅದು ಫ್ರೀಸ್ ಆಗ್ಬೋದು ಟೆಂಪ್ರೇಚರ್ ತುಂಬ ಕಡಿಮೆ ಇದ್ದಂಥ ಪರಿಸ್ಥಿತಿಯಲ್ಲಿ. ಸೊ ಇದರಿಂದಾಗಿ ಅದು ಡಿಕೇಯಿಂಗ್ ಆ್ಯಕ್ಷನನ್ನು ಉಂಟು ಮಾಡ್ತದೆ ಅಥವಾ ಫ್ರಾಸ್ಟ್ ಆ್ಯಕ್ಷನ್ ಆಗುತ್ತೆ. ಸೊ ಫ್ರಾಸ್ಟ್ ಆ್ಯಕ್ಷನ್ ಆದರೆ ಸ್ಟೋನ್ ಅದು ಬ್ರೇಕ್ ಆಗಿ ಹೋಗ್ತದೆ. ಸೊ ಅದರಿಂದಾಗಿ ವಾಟರ್ ಅಬ್ಸಾರ್ಪ್ಷನ್ ಇಸ್ ಅನ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್. ಸೊ ನೆಕ್ಸ್ಟ್ ವೆದರಿಂಗ್. ಸೊ ವೆದರಿಂಗ್ ಅಂತ ಹೇಳಿದ್ರೆ ಸ್ಟೋನ್ಸ್ಗಳನ್ನ ನಾವು
ಎಕ್ಸ್ಪೋಸ್ಡ್ ಆಗಿ ಬಿಟ್ಟಾಗ ಅದರ ಮೇಲೆ ಬೇರೆ ಬೇರೆ ಅಟ್ಮಾಸ್ಫಿರಿಕ್ ಏಜೆನ್ಸಿಗಳು ಆ್ಯಕ್ಟ್ ಆಗ್ತವೆ. ಸೊ ಸನ್ಲೈಟು, ರೈನು, ಟೆಂಪರೇಚರು, ವಿಂಡು, ಸೊ ಇವೆಲ್ಲದು ಅಟ್ಮಾಸ್ಫಿರಿಕ್ ಏಜೆನ್ಸೀಸ್ಗಳು. ಸೊ ಇವುಗಳಿಂದಾಗಿ ಸ್ಟೋನಿನ ಪ್ರಾಪರ್ಟಿ ಏನಾಗ್ತಾ ಹೋಗ್ತದೆ, ಡೇ ಬೈ ಡೇ ಡಿಕೆ ಆಗಿ ಹೋಗ್ತಾ ಹೋಗ್ತದೆ. ಸೊ ಅದರಿಂದಾಗಿ ಈ ಅಡ್ವರ್ಸ್ ಎಫೆಕ್ಟ್ ಏನಿದೆ ಅಟ್ಮಾಸ್ಫಿರಿಕ್ ಏಜೆನ್ಸೀಸ್ಗಳಿಂದ ಆಗ್ತಕ್ಕಂಥ ಸ್ಟೋನಿನ ಪ್ರಾಪರ್ಟಿ ಡಿಕೆ ಆಗ್ತಕ್ಕಂಥದ್ದು ಏನಿದೆ, ಸೊ ಅದನ್ನು ನಾವೇನು ಮಾಡಬೇಕು, ಮಿನಿಮೈಸ್ ಮಾಡಬೇಕು. ಮತ್ತು ಯಾವ ಸ್ಟೋನಿಗೆ ಈ ಥರದ ಅಟ್ಮಾಸ್ಫಿರಿಕ್ ಏಜೆನ್ಸೀಸ್ಗಳ ವಿರುದ್ಧ ಅಥವಾ ಅದನ್ನು ವಿಸ್ಟ್ಯಾಂಡ್ ಮಾಡ್ತಕ್ಕಂಥ ಕೆಪಾಸಿಟಿ ಇರ್ತದೋ ಆ ಥರದ ಸ್ಟೋನ್ಗಳನ್ನ ಏನು ಮಾಡಬೇಕು, ನಾವು ನಮ್ಮ ಸ್ಟ್ರಕ್ಚರಲ್ ಎಲಿಮೆಂಟ್ಗಳಲ್ಲಿ ಅಥವಾ ಬಿಲ್ಡಿಂಗ್ಸ್ಗಳಲ್ಲಿ ಯೂಸ್ ಮಾಡಬೇಕಾಗ್ತದೆ. ಸೊ ಇದಷ್ಟು ನಾವು ಪ್ರೀವಿಯಸ್ ಸೆಷನಲ್ಲಿ ಕಲ್ತದ್ದು. ಅಂದರೆ ಒಂದು ಬಿಲ್ಡಿಂಗ್ ಸ್ಟೋನ್ಗೆ ಏನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಗಳು ಇರಬೇಕು ಅನ್ನೋದನ್ನು ನಾವು ಕಲ್ತಿದ್ವಿ. ಸೊ ಈ ಸೆಷನಲ್ಲಿ ನಾವು ಕ್ವಾರಿಯಿಂಗ್ ಬೈ ವೆಡ್ಜಿಂಗ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಲೆಟ್ ಅಸ್ ಸಿ ವೆಡ್ಜಿಂಗ್ ಅಂದರೆ ಏನು ಅನ್ನೋದನ್ನ ಲೆಟ್ ಅಸ್ ಡಿಸ್ಕಸ್. ಸೊ ಫಸ್ಟ್ ಆಫ್ ಆಲ್ ಕ್ವಾರಿಯಿಂಗ್ ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಕ್ವಾರಿಯಿಂಗ್ ಅಂದರೆ ಇಟ್ಸ್ ದ ಪ್ರಾಸೆಸ್ ಆಫ್ ಟೇಕಿಂಗ್ ಔಟ್ ದಿ ಯೂಸ್ಫುಲ್ ಸ್ಟೋನ್ಸ್ ಫ್ರಮ್ ದಿ ರಾಕ್ ಫಾರ್ಮೇಷನ್. ಭೂಮಿಯ ಒಳಗಡೆ ಇರ್ತಕ್ಕಂಥ ರಾಕ್ ಫಾರ್ಮೇಷನ್ಸ್ ಏನಿದೆ ಆ ಫಾರ್ಮೇಷನ್ಸ್ಗಳಿಂದ ಯೂಸ್ಫುಲ್ ಸ್ಟೋನ್ಸ್ಗಳನ್ನ ಹೊರಗೆ ತೆಗಿತಕ್ಕಂಥ ಪ್ರೋಸೆಸ್ಗೆ ನಾವು ಕ್ವಾರಿಯಿಂಗ್ ಅಂತ ಕರೀತೇವೆ. ಸೊ ಈ ಇಮೇಜಲ್ಲಿ ನಾವು ನೋಡ್ಬೋದು. ಓಕೆ, ಸೊ ಸ್ಟೋನ್ಗಳನ್ನ ನಾವು ಅರ್ಥನ ಒಳಗಡೆಯಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದೇವೆ. ಸೊ ಎಕ್ಸ್ಟ್ರಾಕ್ಟ್ ಮಾಡಿದಂಥ ಸ್ಟೋನಿನ ಹೀಪ್ ಅಥವಾ ರಾಶಿಯನ್ನು ನಾವಿಲ್ಲಿ ಕಾಣ್ಬೋದು. ಸೊ ನೆಕ್ಸ್ಟ್, ಇದು ಈ ಇಮೇಜಲ್ಲಿ ವಿ ಆರ್ ಅಬ್ಸರ್ವಿಂಗ್ ಎ ಟಿಪಿಕಲ್ ಕ್ವಾರಿ. ಒಂದು ಕ್ವಾರಿಯಲ್ಲಿ ಏನೆಲ್ಲ ಅರೇಂಜ್ಮೆಂಟ್ಗಳು ಇರ್ತವೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಯು ಕ್ಯಾನ್ ಸಿ ಹಿಯರ್, ಓಕೆ, ದರ್ ಇಸ್ ಅ ಕ್ರೇನ್ ದಟ್ ಇಸ್ ಆಪರೇಟಿಂಗ್ ಹಿಯರ್. ಸೊ ಕ್ರೇನ್ ಏನು ಕೆಲಸ ಮಾಡ್ತದೆ ಅಂದರೆ ಲಾರ್ಜರ್ ಸೈಜ್ ಸ್ಟೋನ್ಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಮಾಡ್ತದೆ. ಸೊ ಆ್ಯಂಡ್ ದರ್ ಇಸ್ ಅ ಟ್ರಕ್ ದಟ್ ಈಸ್ ಲೋಡೆಡ್ ವಿತ್ ದಿ ಕ್ರಶ್ಡ್ ಅಥವಾ ಪೀಸ್ಡ್ ಸ್ಟೋನ್. ಓಕೆ, ಸೊ ಸ್ಟೋನ್ಗಳೇನು ಸಣ್ಣ ಸಣ್ಣ ಪೀಸಸ್ಗಳಾಗಿ ಡಿವೈಡ್ ಮಾಡಿದ್ದೇವೆ ಅದನ್ನು ಕ್ಯಾರಿ ಮಾಡಲಿಕ್ಕೆ ದರ್ ಇಸ್ ಅ ಟ್ರಕ್. ಓಕೆ, ಸೊ ದೆನ್ ದರ್ ಇಸ್ ಅ ಟ್ರ್ಯಾಕ್ಟರ್ ಹಿಯರ್. ಓಕೆ, ಸೊ ಟ್ರ್ಯಾಕ್ಟರ್ ಏನಕ್ಕೆ ಬೇಕಂತಂದರೆ ಡ್ರಿಲ್ಲಿಂಗ್ ಆಪರೇಷನ್ಸ್ಗಳನ್ನ ಕ್ಯಾರಿ ಔಟ್ ಮಾಡ್ತಿರ್ತಾರೆ. ದೊಡ್ಡ 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 ಸ್ಟೋನ್ಗಳನ್ನ ಸಣ್ಣ ಸಣ್ಣ ಪೀಸಸ್ಗಳಾಗಿ ಕನ್ವರ್ಟ್ ಮಾಡಲಿಕ್ಕೆ ಇದನ್ನ ಯೂಸ್ ಮಾಡ್ತೇವೆ. ಸೊ ನೆಕ್ಸ್ಟ್ ದೇರ್ ಆರ್ ಲೇಬರ್ಸ್, ದೇ ಆರ್ ವರ್ಕಿಂಗ್. ಓಕೆ, ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ ಸ್ಟೋನ್ಸ್ಗಳನ್ನ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಮಾಡಲಿಕ್ಕೆ ಮತ್ತು ಸ್ಟೋನ್ಸ್ಗಳನ್ನ ಪಿಕ್ ಮಾಡಲಿಕ್ಕೆ ದೇ ಆರ್ ವರ್ಕಿಂಗ್. ಓಕೆ, ಸೊ ದಿಸ್ ಇಸ್ ಆನ್ ಓವರ್ ವ್ಯೂ ಆಫ್ ಅ ಟಿಪಿಕಲ್ ಕ್ವಾರಿ. ಸೊ ಹೇಗೆ ಸೆಲೆಕ್ಟ್ ಮಾಡಬೇಕು ಒಂದು ಕ್ವಾರಿ ಸೈಟನ್ನು? ಸೈಟ್ ಸೆಲೆಕ್ಷನ್ ಫಾರ್ ಕ್ವಾರಿಯಿಂಗ್ ಮಾಡಲಿಕ್ಕೆ ಸೆಲೆಕ್ಟ್ ಮಾಡ್ತಕ್ಕಂಥ ಜಾಗ ಯಾವ ಥರ ಇರಬೇಕು ಅನ್ನೋದನ್ನ ನೋಡೋಣ. ಸೊ ಅವೈಲಬಿಲಿಟಿ ಆಫ್ ಟೂಲ್ ಫಸ್ಟ್ ರಿಕ್ವೈರ್ಮೆಂಟ್, ಅಥವಾ ಯಾವ ಬೇಸಿಸ್ ಮೇಲೆ ನಾವು ಸೈಟನ್ನು ಸೆಲೆಕ್ಟ್ ಮಾಡ್ತೇವೆ. ಸರಿಯಾದ ಟೂಲ್ಸ್ಗಳು ನಮಗೆ ಅವೈಲೇಬಲ್ ಇರಬೇಕು, ಎಲೆಕ್ಟ್ರಿಸಿಟಿ ನಮಗೆ ಸಿಗಬೇಕು ಸೈಟ್ನಲ್ಲಿ, ಮತ್ತು ಮಟೀರಿಯಲ್ಸ್ ಮತ್ತು ಲೇಬರ್ಗಳು ಕೂಡ ಈಸಿಯಾಗಿ ಸಿಗಬೇಕಾಗ್ತದೆ. ಯಾಕೆ ಅಂದರೆ ಕ್ವಾರಿ ಕೆಲಸನ ನಾವು ಈಸಿಯಾಗಿ ಮಾಡಬೇಕು ಹೇಳಿದ್ರೆ ನಮಗೆ ಬೇಕಾಗ್ತಕ್ಕಂಥ ಲೇಬರು, ಮಟೀರಿಯಲ್ಲು ಮತ್ತು ಪವರ್ ಏನಿದೆ ಅದು ನಮಗೆ ಅವೈಲಬಿಲಿಟಿ ಇರ್ತಕ್ಕಂಥ ಸೈಟನ್ನು ನಾವು ಸೆಲೆಕ್ಟ್ ಮಾಡಬೇಕಾಗ್ತದೆ. ಸೊ ಕ್ವಾರಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ಒಂದಷ್ಟು ವೇಸ್ಟ್ ನಮಗೆ ಕೊನೆಗೆ ಉಳಿತದೆ. ಸೊ ಕ್ವಾರಿಂಗ್ ಮಾಡಿದಾಗ ನಮಗೆ ಯೂಸ್ಫುಲ್ ಸ್ಟೋನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೇವೆ. ವೇಸ್ಟ್ ಡೆಬ್ರೀಸ್ ಏನಿರ್ತದೆ ಅಥವಾ ಡಸ್ಟ್ ಏನಿರ್ತದೆ ಅದನ್ನು ಡಂಪ್ ಮಾಡಲಿಕ್ಕೆ ಸೂಟಬಲ್ ಆದಂತಹ ಜಾಗ ನಮಗೆ ಸಿಗಬೇಕು. ಸೊ ಅವೈಲಬಿಲಿಟಿ ಆಫ್ ಸೈಟ್ ಫಾರ್ ಡಂಪಿಂಗ್ ಆಫ್ ರೆಫ್ಯೂಸ್ ಆ್ಯಂಡ್ ಅವಾಯ್ಡಿಂಗ್ ಹೆಲ್ತ್ ಹಜಾರ್ಡ್ಸ್. ಸೊ ಡಂಪಿಂಗ್ ಆಫ್ ರೆಫ್ಯೂಸ್ ಇಸ್ ಎ ಇಂಪಾರ್ಟೆಂಟ್ ಫ್ಯಾಕ್ಟರ್. ಯಾಕಂತಂದರೆ ನಾವು ಕ್ವಾರಿಂಗ್ ಮಾಡಿದಾಗ ಸಾಕಷ್ಟು ಕ್ವಾಂಟಿಟಿ ಆಫ್ ಡಸ್ಟ್ ಅಲ್ಲಿ ಜನರೇಟ್ ಆಗಿರ್ತದೆ. ಕ್ವಾರಿಂಗ್ ಮಾಡಿ ಸ್ಟೋನ್ಸ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಆದಮೇಲೆ ಕೂಡ ಪೌಡರ್ ಫಾರ್ಮಲ್ಲಿ ಉಳಿತಕ್ಕಂಥ ರೆಫ್ಯೂಸ್ ಏನಿದೆ ಅದನ್ನು ನಾವು ಸರಿಯಾಗಿ ಡಿಸ್ಪೋಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದರಿಂದಾಗಿ ಏನಾಗುತ್ತೆ, ನಿಯರ್ ಬೈ ಇರ್ತಕ್ಕಂಥ ಜನರ ಹೆಲ್ತ್ ಹಾಳಾಗಿ ಹೋಗ್ತದೆ. ಸೊ ಅದಕ್ಕೇನು ಮಾಡಬೇಕು, ಸರಿಯಾಗಿ ನಾವು ಆ ರೆಫ್ಯೂಸನ್ನು ಡಂಪ್ ಮಾಡಬೇಕು. ಸೊ ಡಂಪ್ ಮಾಡದೆ ಹೋದರೆ ಏನಾಗುತ್ತೆ, ಈ ನಿಯರ್ ಬೈ ಲೊಕ್ಯಾಲಿಟಿಲಿ ವಾಸ ಮಾಡ್ತಕ್ಕಂಥ ಜನರಿಗೆ ರೆಸ್ಪಿರೇಟ್ರಿ ಇಲ್ನೆಸ್ಗಳು ಕ್ರಿಯೇಟ್ ಆಗ್ಬೋದು ಅಥವಾ ಬೇರೆ ಬೇರೆ ಥರದ ಹೆಲ್ತ್ ಅಫೆಕ್ಟ್ ಆಗೋ ಸಾಧ್ಯತೆ ಇರ್ತದೆ. ಸೊ ರೈನ್ ವಾಟ್ರ್ ಜೊತೆಗೆ ಈ ರೆಫ್ಯೂಸ್ ಕಲೆಕ್ಟ್ ಆಗಿಬಿಟ್ಟು ಏನಾಗ್ಬೋದು ಅಂದರೆ ಅವರ ಹೆಲ್ತ್ನ ಮೇಲೆ ಅಡ್ವರ್ಸ್ ಆಗಿ ಎಫೆಕ್ಟನ್ನು ಉಂಟು ಮಾಡ್ತದೆ. ಸೊ ಅದಕ್ಕೆ ಮೇಜರಾಗಿ ಕ್ವಾರಿಗಳಿದ್ದಂಥ ಜಾಗದಲ್ಲಿ ನಾವು ಏನು ರೆಫ್ಯೂಸ್ ಉಳಿತದೆ ಆ ರೆಫ್ಯೂಸನ್ನು ಸರಿಯಾಗಿ ಡಿಸ್ಪೋಸ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗ್ತದೆ. ಸೊ ನೆಕ್ಸ್ಟ್, ಡಿಸ್ಟೆನ್ಸ್ ಆಫ್ ಕ್ವಾರಿ ಫ್ರಮ್ ದಿ ರೋಡ್, ರೈಲ್ ಆ್ಯಂಡ್ ಸೀ ಕೋಸ್ಟ್. ಸೊ ರೋಡು ಮತ್ತು ರೈಲ್ವೆ ಮತ್ತು ಸಮುದ್ರದ ಬಂದರುಗಳಿಂದ ಸೊ ನಮ್ಮ ಕ್ವಾರಿ ಸೈಟ್ ಎಷ್ಟು ದೂರದಲ್ಲಿದೆ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗ್ತದೆ. ಸೊ ಕ್ವಾರಿ ಸೈಟು
ರೋಡ್ ಮತ್ತು ರೈಲ್ವೆ ನೆಟ್ವರ್ಕ್ಗಳಿಗೆ ಹತ್ತಿರ ಇದ್ದಾಗ ಸ್ಟೋನ್ಸ್ಗಳನ್ನ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟೇಷನ್ ಮಾಡಲಿಕ್ಕೆ ಅದು ಹೆಲ್ಪ್ಫುಲ್ ಆಗ್ತದೆ. ಸೊ ನೆಕ್ಸ್ಟ್ ಡ್ರೈನೇಜ್ ಆಫ್ ಕ್ವಾರಿ ಪಿಟ್. ಸೊ ಡ್ರೈನೇಜ್ ಆಫ್ ಕ್ವಾರಿ ಪಿಟ್ ಅಂತಂದರೆ ನಾವು ಕ್ವಾರಿ ಮಾಡಲಿಕ್ಕೆ ಅಥವಾ ಕಲ್ಲು ಗಣಿಗಾರಿಕೆ ಮಾಡಲಿಕ್ಕೆ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಗ್ರೇಟರ್ ಡೆಪ್ತ್ಗೆ ನಾವು ಎಕ್ಸ್ಕವೇಷನ್ ಮಾಡಿರ್ತೇವೆ. ಎಕ್ಸ್ಕವೇಷನ್ ಮಾಡಿದಂತಹ ಜಾಗದಲ್ಲಿ ಮಳೆ ನೀರು ಬಂದೇನಾಗುತ್ತೆ ಕಲೆಕ್ಟ್ ಆಗ್ತದೆ. ಸೊ ಕಲೆಕ್ಟ್ ಆದಂತಹ ನೀರನ್ನು ನಾವು ಸರಿಯಾಗಿ ಡ್ರೈನ್ ಆಫ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಆ ನೀರಿನಲ್ಲಿ ಬೇರೆ ಬೇರೆ ಥರದ ಮೊಸ್ಕಿಟೋಸ್ಗಳು ಇದಾಗ್ಬೋದು ಅಥವಾ ಬೇರೆ ಬೇರೆ ಥರದ ಸಮಸ್ಯೆಗಳನ್ನ ಡ್ರೈನೇಜ್ ಪಿಟ್ಗಳು ಅಥವಾ ಕ್ವಾರಿ ಪಿಟ್ಗಳು ಕ್ರಿಯೇಟ್ ಮಾಡ್ತಾ ಹೋಗ್ತವೆ. ಅನ್ಹೈಜಿನ್ ಕಂಡೀಷನ್ಗಳನ್ನ ಕ್ರಿಯೇಟ್ ಮಾಡುತ್ತೆ. ಅದಕ್ಕಾಗಿ ಏನು ಮಾಡಬೇಕು, ಆ ಕ್ವಾರಿ ಪಿಟ್ನಲ್ಲಿ ಕಲೆಕ್ಟ್ ಆದಂತಹ ರೈನ್ ವಾಟರು ಈಸಿಯಾಗಿ ಡ್ರೈನ್ ಆಗಲಿಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ನಾವು ಮಾಡಬೇಕಾಗ್ತದೆ. ಸೊ ನೆಕ್ಸ್ಟ್ ಈಸಿ ಅವೈಲಬಿಲಿಟಿ ಆಫ್ ಕ್ಲೀನ್ ವಾಟರ್ ಇನ್ ಸಫಿಷಿಯೆಂಟ್ ಕ್ವಾಂಟಿಟಿ. ಕ್ವಾರಿಂಗ್ ಆಪ್ರೇಷನ್ಸ್ ಮಾಡಲಿಕ್ಕೆ ನಮಗೆ ನೀರಿನ ಅವಶ್ಯಕತೆ ಇದೆ ಮತ್ತು ಕ್ವಾರಿ ಸೈಟಲ್ಲಿ ಕೆಲಸ ಮಾಡ್ತಕ್ಕಂಥ ಲೇಬರ್ಗಳ ರೆಗ್ಯುಲರ್ ಆ್ಯಕ್ಟಿವಿಟೀಸ್ಗಳನ್ನ ನಡೆಸಲಿಕ್ಕೆ ಮತ್ತು ಡ್ರಿಂಕಿಂಗ್ ವಾಟರ್ ಪರ್ಪಸ್ಗೆ ಏನು ಮಾಡಬೇಕು, ಕ್ಲೀನ್ ವಾಟರ್ನ ನಾವು ಪ್ರೊವೈಡ್ ಮಾಡಬೇಕಾಗ್ತದೆ. ಸೊ ನೆಕ್ಸ್ಟ್ ಎಕಾನಮಿ ಇನ್ ಕ್ವಾರಿಂಗ್. ಎಕಾನಮಿ ಅಂತ ಹೇಳಿದ್ರೆ ನಾವು ಏನು ಕ್ವಾರಿ ಮಾಡಿ ಸ್ಟೋನನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೇವೆ, ಎಕ್ಸ್ಟ್ರಾಕ್ಟ್ ಮಾಡಿದಂತಹ ಸ್ಟೋನು ನಮಗೆ ಎಕನಾಮಿಕಲ್ ಆಗಿ ಸಿಗಬೇಕು ಅಂದರೆ ನಾವು ಕಾಸ್ಟ್ ಏನು ಇನ್ವೆಸ್ಟ್ ಮಾಡಿರ್ತೇವೆ ಅಥವಾ ಎಷ್ಟು ಖರ್ಚನ್ನ ಮಾಡಿರ್ತೇವೆ ಕ್ವಾರಿ ಮಾಡಲಿಕ್ಕೆ, ಅದರಿಂದ ಬಂದ ಔಟ್ಕಮ್ ಏನಾಗಿರಬಾರ್ದು ಅಂತಂದರೆ ನಮ್ಮ ಕಾಸ್ಟ್ ಆಫ್ ಎಕ್ಸ್ಕವೇಷನ್ಗಿಂತ ನಮಗೆ ಪ್ರಾಫಿಟಬಲ್ ಸ್ಟೋನನ್ನು ಎಕ್ಸ್ಟ್ರಾಕ್ಟ್ ಮಾಡೋ ಥರ ನಮಗೆ ಅಲ್ಲಿ ಸ್ಟೋನ್ ಅವೈಲಬಿಲಿಟಿ ಇರಬೇಕಾಗ್ತದೆ. ಸೊ ಫೆಸಿಲಿಟಿ ಆಫ್ ಕ್ಯಾರಿಂಗ್ ಆ್ಯಂಡ್ ಕನ್ವೇಯಿಂಗ್ ಸ್ಟೋನ್ ಫ್ರಮ್ ಕ್ವಾರಿ. ಸೊ ಫೆಸಿಲಿಟಿ ಆಫ್ ಕ್ಯಾರಿಂಗ್ ಆ್ಯಂಡ್ ಕನ್ವೇಯಿಂಗ್ ಸ್ಟೋನ್ ಫ್ರಮ್ ಕ್ವಾರಿ ಅಂತ ಹೇಳಿದ್ರೆ ಸ್ಟೋನ್ಗಳನ್ನ ಕ್ವಾರಿಯಿಂದ ಹೇಗೆ ಕ್ಯಾರಿ ಮಾಡಬೇಕು ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೇಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅನ್ನೋದನ್ನ ಫೆಸಿಲಿಟಿ ಆಫ್ ಕ್ಯಾರಿಂಗ್ ಆ್ಯಂಡ್ ಕನ್ವೇಯಿಂಗ್ ಅಂತ ಕರೀತೇವೆ. ಬ್ಲಾಸ್ಟಿಂಗ್ ಮಾಡುವಾಗ ಕ್ವಾರಿಂಗಲ್ಲಿ ಬ್ಲಾಸ್ಟಿಂಗ್ ಅನ್ನೋದೊಂದು ಮೆಥಡ್ ಆಫ್ ಕ್ವಾರಿಂಗು. ಬ್ಲಾಸ್ಟಿಂಗ್ ಆಪ್ರೇಷನ್ಸ್ಗಳನ್ನ ಮಾಡುವಾಗ ನಾವೇನು ಪ್ರಿಕಾಷನ್ ತಗೋಬೇಕಂತಂದರೆ ನಿಯರ್ ಬೈ ಯಾವುದೇ ಇಂಪಾರ್ಟೆಂಟ್ ಅಥವಾ ಪರ್ಮನೆಂಟ್ ಬಿಲ್ಡಿಂಗ್ಸ್ಗಳು ಅಥವಾ ಸ್ಟ್ರಕ್ಚರ್ಗಳು ಇರಬಾರ್ದು ಮತ್ತು ಜನರು ವಾಸ ಮಾಡ್ತಕ್ಕಂಥ ಸ್ಥಳಗಳಿಗೆ ಹತ್ತಿರದಲ್ಲಿ ನಾವು ಬ್ಲಾಸ್ಟಿಂಗ್ ಆಪರೇಷನ್ಸ್ನ ಮಾಡಿ ಕ್ವಾರಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದನ್ನು ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ಸೊ ನೆಕ್ಸ್ಟ್ ಜಿಯೋಲಾಜಿಕಲ್ ಡೇಟಾ ರಿಗಾರ್ಡಿಂಗ್ ರಾಕ್ ಫಾರ್ಮೇಷನ್ ಅಟ್ ದಿ ಸೈಟ್. ಓಕೆ, ಜಿಯೋಲಜಿ ಅಂತಂದರೆ ಸ್ಟಡಿ ಆಫ್ ಅರ್ತ್, ಭೂಮಿಯ ಒಳಗಡೆ ಯಾವ ಥರದ ಫಾರ್ಮೇಷನ್ಸ್ಗಳಿದೆ ಅನ್ನೋದನ್ನ ಸ್ಟಡಿ ಮಾಡುವಂಥ ಸಬ್ಜೆಕ್ಟ್ಗೆ ಜಿಯಾಲಜಿ ಅಂತ ಕರೀತೇವೆ. ಸೊ ಜಿಯಾಲಜಿಕಲ್ ಡೇಟಾ ಇಟ್ಕೊಂಡು ನಾವೇನು ಮಾಡ್ತೇವೆ ಅಂದರೆ ಭೂಮಿಯ ಒಳಭಾಗದಲ್ಲಿ ಯಾವ್ಯಾವ ಡೆಪ್ತಲ್ಲಿ ಯಾವ್ಯಾವ ಥರದ ರಾಕ್ಗಳ ಫಾರ್ಮೇಷನ್ ಆಗಿದೆ ಅನ್ನೋದನ್ನ ಸ್ಟಡಿ ಮಾಡ್ಬೋದು. ಸೊ ಆ ಜಿಯಾಲಜಿಕಲ್ ಡೇಟಾನ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಗೆಟ್ ಬಿಫೋರ್ ಸೆಲೆಕ್ಟಿಂಗ್ ಎ ಸೈಟ್ ಫಾರ್ ಕ್ವಾರಿಯಿಂಗ್. ಸೊ ನೆಕ್ಸ್ಟ್ ಕ್ವಾಲಿಟಿ ಆಫ್ ಸ್ಟೋನ್ ಅವೈಲಬಲ್ ಫ್ರಮ್ ದಿ ಕ್ವಾರಿ. ಸೊ ನಾವು ಸೆಲೆಕ್ಟ್ ಮಾಡಿದಂತಹ ಸೈಟಲ್ಲಿ ಒಳ್ಳೆಯ ಸ್ಟೋನ್ ಅವೈಲೇಬಲ್ ಇದೆಯೋ ಇಲ್ಲ ಅನ್ನೋದನ್ನ ಕೂಡ ನಾವೇನು ಮಾಡಬೇಕು, ಕನ್ಸಿಡರ್ ಮಾಡಬೇಕು ಬಿಫೋರ್ ಗೋಯಿಂಗ್ ಟು ಸೆಲೆಕ್ಟ್ ದಿ ಸೈಟ್ ಫಾರ್ ಕ್ವಾರಿಯಿಂಗ್. ಸೊ ನೆಕ್ಸ್ಟ್ ಕ್ವಾಂಟಿಟಿ ಆಫ್ ಸ್ಟೋನ್ ಲೈಕ್ಲಿ ಟು ಬಿ ಒಬ್ಟೈನ್ ಫ್ರಮ್ ದಿ ಕ್ವಾರಿ. ಕ್ವಾರಿಯಿಂದ ನಮಗೆ ಎಷ್ಟು ಸ್ಟೋನ್ ಸಿಗ್ತದೆ ಅದು ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರ್ತದೆ. ಸೊ ನೆಕ್ಸ್ಟ್ ರಿಸಲ್ಟ್ಸ್ ಆಫ್ ಟ್ರಯಲ್ ಪಿಟ್. ಸೊ ರಿಸಲ್ಟ್ಸ್ ಆಫ್ ಟ್ರಯಲ್ ಪಿಟ್ ಅಂತಂದರೆ ಜಸ್ಟ್ ಸ್ಯಾಂಪಲ್ ಪರ್ಪಸ್ಗೆ ನಾವು ಒಂದಷ್ಟು ಪಿಟ್ಗಳನ್ನ ಎಕ್ಸ್ಕವೇಟ್ ಮಾಡಿದಂಥ ಪಿಟ್ಗಳಲ್ಲಿ ನಮಗೆ ಹೇಗೆ ಸ್ಟೋನ್ ಅವೈಲೇಬಲ್ ಇದೆ ಅನ್ನೋದನ್ನ ಚೆಕ್ ಮಾಡ್ತೇವೆ. ಸೊ ಅದರ ರಿಸಲ್ಟ್ ಏನು ಬಂದಿದೆ ಅನ್ನೋದನ್ನ ಕೂಡ ನಾವು ಕನ್ಸಿಡರ್ ಮಾಡಬೇಕು ಬಿಫೋರ್ ಗೋಯಿಂಗ್ ಟು ಸೆಲೆಕ್ಟ್ ದಿ ಸೈಟ್ ಫಾರ್ ಕ್ವಾರಿಯಿಂಗ್. ಸೊ ಲೆಟ್ ಅಸ್ ಸಿ ದ ಮೆಥಡ್ಸ್ ಆಫ್ ಕ್ವಾರಿಯಿಂಗ್. ಸೊ ಕ್ವಾರಿಯಿಂಗಲ್ಲಿ ಯಾವೆಲ್ಲ ಮೆಥಡ್ಸ್ಗಳಿದೆ ಅನ್ನೋದನ್ನ ನಾವೀಗ ನೋಡೋಣ. ಸೊ ಫಸ್ಟ್ ಮೆಥಡ್ ಆಫ್ ಕ್ವಾರಿಯಿಂಗ್ ಈಸ್ ಕ್ವಾರಿಯಿಂಗ್ ವಿತ್ ಹ್ಯಾಂಡ್ ಟೂಲ್ಸ್. ಸೆಕೆಂಡ್ ಮೆಥಡ್ ಈಸ್ ಕ್ವಾರಿಯಿಂಗ್ ವಿತ್ ಚಾನಲಿಂಗ್ ಮಷೀನ್. Third method is quarrying by blasting. So first method, quarrying with hand tools only. Again there are three different methods. First one is digging or excavating. Second one is heating. Third one is wedging. So naviga ee session only we are going to study about quarrying with hand tools and we are going to study about the quarrying with channeling machine. So in this slide we can see different tools that we are going to use in quarrying operation. So these are, first one is wedge, okay, second one is pin, third one C is hammer, so D is ratchet and boring machine. Okay, so this is used to drill the borehole. Then E is a drill bit or drill. So this is dipper, okay, used to make the blast hole. So tamping bar ಏನಕ್ಕೆ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ ಬ್ಲಾಸ್ಟ್ ಮೆಟೀರಿಯಲ್ನ ಅಥವಾ ಬ್ಲಾಸ್ಟಿಂಗ್ ಆಪರೇಷನಲ್ಲಿ ಏನು ನಾವು ಬ್ಲಾಸ್ಟ್ ಹೋಲ್ನ ಡ್ರಿಲ್ ಮಾಡಿದ್ದೇವೆ, ಬ್ಲಾಸ್ಟ್ ಹೋಲ್ನ ಒಳಗಡೆ
ಬ್ಲಾಸ್ಟಿಂಗ್ ಮಟೀರಿಯಲ್ನ ಮತ್ತು ಮೂರನ್ ಮತ್ತು ಡ್ರೈ ಕ್ಲೇನ ಫಿಲಪ್ ಮಾಡಲಿಕ್ಕೆ ನಾವು ಟ್ಯಾಂಪಿಂಗ್ ಬಾರ್ನ ಯೂಸ್ ಮಾಡ್ತೇವೆ. ಸೊ ಪ್ರೈಮಿಂಗ್ ನೀಡಲ್ ಈಸ್ ಯೂಸ್ ಟು ಕ್ರಿಯೇಟ್ ಎ ಹೋಲ್ ಇನ್ಸೈಡ್ ದಿ ಬ್ಲಾಸ್ಟ್ ಹೋಲ್. ಓಕೆ, ಬ್ಲಾಸ್ಟ್ ಹೋಲ್ನ ಮಿಡ್ಲ್ ಪಾರ್ಟಲ್ಲಿ ಒಂದು ಹೋಲ್ನ ಕ್ರಿಯೇಟ್ ಮಾಡಲಿಕ್ಕೆ ಪ್ರೈಮಿಂಗ್ ನೀಡಲ್ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಜಂಪರ್ ಈಸ್ ಯೂಸ್ ಟು ಕ್ರಿಯೇಟ್ ದಿ ವರ್ಟಿಕಲ್ ಬ್ಲಾಸ್ಟ್ ಹೋಲ್ಸ್. ಓಕೆ, ಸೊ ಕ್ರೋಬಾರು, ಚಿಸಲ್ ಪಾಯಿಂಟೆಡ್ ವೆಡ್ಜ್ ಮತ್ತು ಕ್ಲೇಯಿಂಗ್ ಐರನ್ ಇವನ್ನೆಲ್ಲ ನಾವು ಸ್ಟೋನನ್ನು ಎಕ್ಸ್ಟ್ರಾಕ್ಟ್ ಮಾಡುವಾಗ ಅಥವಾ ಸ್ಟೋನನ್ನು ಅದರ ನ್ಯಾಚುರಲ್ ಫಾರ್ಮೇಷನಿಂದ ಹೊರಗಡೆ ತೆಗೆಯುವಾಗ ನಾವೇನು ಮಾಡ್ತೇವೆ, ಕ್ರೋಬಾರ್, ಚಿಸಲ್ ಮತ್ತು ಪಾಯಿಂಟೆಡ್ ವೆಡ್ಜ್ಗಳನ್ನ ಯೂಸ್ ಮಾಡ್ತೇವೆ. ಸೊ ಫಸ್ಟ್ ನಾವು ಡಿಗ್ಗಿಂಗ್ ಪ್ರೊಸೆಸ್ನ ತಿಳ್ಕೊಳ್ಳೋಣ. ಸೊ ಡಿಗ್ಗಿಂಗ್ ಪ್ರೊಸೆಸ್ಸಲ್ಲಿ ಏನು ಮಾಡ್ತೇವೆ ಅಂದರೆ ಸೂಟಬಲ್ ಇನ್ಸ್ಟ್ರೂಮೆಂಟ್ಗಳನ್ನ ಯೂಸ್ ಮಾಡಿ ಎಕ್ಸ್ಕವೇಷನ್ ಮಾಡ್ತಾ ಹೋಗ್ತವೆ, ಮ್ಯಾನ್ಯುಯಲ್ ಆಗಿ ಎಕ್ಸ್ಕವೇಟ್ ಮಾಡ್ತಾ ಹೋಗ್ತವೆ. ಸೊ ಲೈಕ್ ಪಿಕಾಕ್ಸ್, ಹ್ಯಾಮರ್ಸ್ ಮತ್ತು ಶಾವೆಲ್ಸ್ನ ಯೂಸ್ ಮಾಡಿಬಿಟ್ಟು ಅರ್ಥನ ಒಳಗಡೆ ನಾವು ಎಕ್ಸ್ಕವೇಷನ್ನ ಕ್ಯಾರಿ ಔಟ್ ಮಾಡ್ತೇವೆ. ಸೊ ಈ ಥರದ ಮೆಥಡ್ ಎಲ್ಲಿ ಸೂಟಬಲ್ ಆಗ್ತದೆ ಅಂದರೆ ಸಾಫ್ಟ್ ಆಗಿರ್ತಕ್ಕಂಥ ಸ್ಟೋನು, ಕನ್ಸಿಡರಬಲ್ ಕ್ವಾಂಟಿಟಿ ಆಫ್ ಸಾಫ್ಟ್ನೆಸ್ ಇರ್ತಕ್ಕಂಥ ಸ್ಟೋನು ಮತ್ತು ಲಾರ್ಜರ್ ಅಥವಾ ಸ್ಮಾಲರ್ ಬ್ಲಾಕ್ಸ್ಗಳಾಗಿ ಸಿಗ್ತಕ್ಕಂಥ ಸ್ಟೋನ್ಗಳಿಗೆ ಏನು ಮಾಡ್ಬೋದು, ನಾವು ಡಿಗ್ಗಿಂಗ್ ಆಪ್ರೇಷನ್ಸ್ನ ಮಾಡಿ ಸ್ಟೋನನ್ನು ಎಕ್ಸ್ಕವೇಟ್ ಮಾಡ್ಬೋದು. ಸೊ ಲೆಟ್ ಅಸ್ ಸೇ ಇನ್ ದಿಸ್ ಇಮೇಜ್ ನಮಗೇನು ಕಾಣ್ತಾ ಇದೆ ಅಂತ ಹೇಳಿದ್ರೆ, ಸೊ ವಿ ಹ್ಯಾವ್ ಡನ್ ದಿ ಎಕ್ಸ್ಕವೇಷನ್. ಸೊ ಎಕ್ಸ್ಕವೇಷನ್ ಮಾಡ್ತಾ ಏನು ಮಾಡ್ತಾರೆ ಅಂದರೆ ದೇ ವಿಲ್ ಯೂಸ್ ಹ್ಯಾಮರ್, ಓಕೆ, ಶಾವೆಲ್ ಆ್ಯಂಡ್ ಅದರ್ಸ್ ಇನ್ಸ್ಟ್ರೂಮೆಂಟ್ಸ್. ಸೊ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ ದ ಪರ್ಸನ್ ಈಸ್ ಕ್ಯಾರಿಂಗ್ ಎ ಹ್ಯಾಮರ್ನ ಯೂಸ್ ಮಾಡಿ ಅವರು ಬ್ಲೋಸ್ನ ಕೊಡ್ತಾ ಇದ್ದಾರೆ. ಸೊ ನಂಬರ್ ಆಫ್ ಬ್ಲೋಸ್ನ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಸ್ಟೋನ್ ವಿಲ್ ಗೆಟ್ ಲೂಸಂಡ್. ಸೊ ಅದು ಏನಾಗುತ್ತೆ ಅಂತಂದರೆ ಅದರ ಸರ್ಫೇಸ್ ಏನು ಫಾರ್ಮೇಷನ್ ಇದೆ ಅದರಿಂದ ಡಿಟ್ಯಾಚ್ ಆಗಿ ಹೋಗ್ತದೆ. ನೆಕ್ಸ್ಟ್ ಅದನ್ನು ಚಿಸಲ್ ಮತ್ತು ವೆಡ್ಜ್ಗಳನ್ನ ಯೂಸ್ ಮಾಡಿಬಿಟ್ಟು ಹೊರಗಡೆಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ದಿಸ್ ಆಪರೇಷನ್ ಇಸ್ ಕಾಲ್ಡ್ ಆಸ್ ಕ್ವಾರಿಂಗ್ ಬೈ ಡಿಗ್ಗಿಂಗ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ಕ್ವಾರಿಂಗ್ ಬೈ ಹೀಟಿಂಗ್. ಸೊ ಕ್ವಾರಿಂಗ್ ಬೈ ಹೀಟಿಂಗಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ವುಡನ್ ಪೀಸಸ್ಗಳನ್ನ ಅಥವಾ ಫ್ಯೂಯಲನ್ನು, ಓಕೆ, ಉರುವಲು ಅಥವಾ ಕಟ್ಟಿಗೆಗಳನ್ನ ಯೂಸ್ ಮಾಡಿ ನಾವೇನು ಮಾಡ್ತೇವೆ ಅಂದರೆ ಎಕ್ಸ್ಪೋಸ್ಡ್ ಸರ್ಫೇಸ್ ಆಫ್ ದಿ ಸ್ಟೋನ್ ಏನಿದೆ ಆ ಎಕ್ಸ್ಪೋಸ್ಡ್ ಸರ್ಫೇಸ್ ಆಫ್ ದಿ ಸ್ಟೋನ್ನ ಮೇಲೆ ಈ ವುಡನ್ ಪೀಸಸ್ ಅಥವಾ ಫ್ಯೂಯಲನ್ನು ಪ್ಲೇಸ್ ಮಾಡಿಬಿಟ್ಟು ಅದಕ್ಕೆ ಫೈರ್ನ ಸೆಟ್ ಮಾಡ್ತಾರೆ. ಒಂದಷ್ಟು ಗಂಟೆಗಳವರೆಗೆ ಅದು ಹಾಗೇ ಉರಿತಾ ಇರುತ್ತೆ. ಸೊ ಈ ಹೀಟಿಂಗ್ ಪ್ರಾಸೆಸ್ಸಿಂದಾಗಿ ಏನಾಗುತ್ತೆ ಅಂತಂದರೆ ಏನು ಸ್ಟೋನ್ ಇದೆ, ಸ್ಟೋನಿನ ಟಾಪ್ ಸರ್ಫೇಸಲ್ಲಿ ಟೆಂಪ್ರೇಚರ್ ತುಂಬ ಜಾಸ್ತಿ ಆಗುತ್ತೆ, ಸ್ಟೋನಿನ ಬಾಟಮ್ ಸರ್ಫೇಸಲ್ಲಿ ಟೆಂಪ್ರೇಚರ್ ಕಡಿಮೆ ಇರುತ್ತದೆ. ಸೊ ಇದರಿಂದಾಗಿ ಅಪ್ಪರ್ ಲೇಯರ್ ಆಫ್ ದಿ ಸ್ಟೋನು ಎಕ್ಸ್ಪ್ಯಾಂಡ್ ಆಗುತ್ತೆ ಕಂಪ್ಯಾರಿಟಿವ್ಲಿ ಟು ಲೋವರ್ ಪೋರ್ಷನ್ ಆಫ್ ದಿ ಸ್ಟೋನ್. ಸೊ ಈ ಅನ್ಈಕ್ವಲ್ ಎಕ್ಸ್ಪ್ಯಾನ್ಷನಿಂದಾಗಿ ಅಪ್ಪರ್ ಲೇಯರ್ ಆಫ್ ದಿ ಸ್ಟೋನ್ಸು ಸಪ್ರೇಷನ್ ಆಗಲಿ ಹೋಗ್ತದೆ. ಸಪ್ರೇಷನ್ ಆಗಿಬಿಟ್ಟು ಬಸ್ಟಿಂಗ್ ಸೌಂಡ್ ಬರ್ತದೆ, ಡಲ್ ಬಸ್ಟಿಂಗ್ ಸೌಂಡ್ ಬರ್ತದೆ. ಸೊ ಆಮೇಲೆ ಏನು ಮಾಡ್ತಾರೆ ಅಂದರೆ ಟಾಪ್ ಡಿಟ್ಯಾಚ್ಡ್ ಪೋರ್ಷನ್ ಆಫ್ ದಿ ಸ್ಟೋನನ್ನು ಏನು ಮಾಡ್ತಾರೆ, ಪಿಕಾಕ್ಸ್ ಮತ್ತು ಕ್ರೋಬಾರ್ಸ್ನ ಯೂಸ್ ಮಾಡಿಬಿಟ್ಟು ರಿಮೂವ್ ಮಾಡ್ತಾ ಹೋಗ್ತಾರೆ. ಸೊ ಎಲ್ಲಿ ಸೂಟಬಲ್ ಆಗಿದೆ ಅಂತಂದರೆ ಈ ಮೆಥಡು, ಯಾವ ಮೆಥಡ್, ಈ ಮೆಥಡಲ್ಲಿ ಹಾರಿಜಾಂಟಲ್ ಲೇಯರ್ ಇರ್ತಕ್ಕಂತಹ ರಾಕ್ಸ್ ಇದ್ದರೆ, ಕಡಿಮೆ ಡೆಪ್ತ್ನಲ್ಲಿ ರಾಕ್ಗಳ ಅವೈಲಬಿಲಿಟಿ ಇದ್ದರೆ, ಸೊ ರೆಕ್ಟ್ಯಾಂಗ್ಯುಲರ್ ಬ್ಲಾಕ್ಗಳಾಗಿ ಸ್ಟೋನ್ಸ್ ಸಿಗ್ತಾ ಇದ್ದರೆ ನಾವೇನು ಮಾಡ್ಬೋದು, ಹೀಟಿಂಗ್ ಅನ್ನೋ ಮೆಥಡನ್ನು ಯೂಸ್ ಮಾಡ್ಬೋದು. ಸೊ ಹೀಟಿಂಗ್ ಮೆಥಡಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಇಮೇಜಲ್ಲಿ ನಾವು ನೋಡ್ಬೋದು. ಸೊ ದಿಸ್ ಇಸ್ ದಿ ರಾಕ್ ಫಾರ್ಮೇಷನ್. ಸೊ ಇದು ರಾಕ್ ಫಾರ್ಮೇಷನ್ ಸುತ್ತ ಇರತಕ್ಕಂಥದ್ದು. ಸೊ ಇದರಲ್ಲಿ ನಾವೇನು ಮಾಡಿದ್ದೇವೆ, ವುಡನ್ ಪೀಸಸ್ಗಳನ್ನ ಅಲ್ಲಲ್ಲಿ ಪ್ಲೇಸ್ ಮಾಡಿದ್ದೇವೆ. ವುಡನ್ ಪೀಸಸ್ನ ಪ್ಲೇಸ್ ಮಾಡಿಬಿಟ್ಟು ಆ ವುಡನ್ ಪೀಸಸ್ಗೆ ಫೈರ್ನ ಸೆಟ್ ಮಾಡ್ತೇವೆ. ಓಕೆ, ಆ ವುಡನ್ ಪೀಸಸ್ ಫೈರ್ ಮಾಡಿದಾಗ ಅದು ಏನು ಮಾಡುತ್ತೆ, ಅಂಡರ್ಲೈಯಿಂಗ್ ರಾಕ್ನ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಿಸುತ್ತೆ. ಟೆಂಪ್ರೇಚರ್ ಇನ್ಕ್ರೀಸ್ ಆದಾಗ ರಾಕ್ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಟಾಪ್ ಸರ್ಫೇಸ್ ಆಫ್ ದಿ ರಾಕ್ ಎಕ್ಸ್ಪ್ಯಾಂಡ್ ಆಗಿಬಿಟ್ಟು ಬಾಟಮ್ ಸರ್ಫೇಸಲ್ಲಿರ್ತಕ್ಕಂಥ ರಾಕಿಂದ ಅದು ಸಪ್ರೇಷನ್ ಆಗಿ ಹೋಗ್ತದೆ. ಸೊ ಟಾಪ್ ಲೇಯರಲ್ಲಿರ್ತಕ್ಕಂಥ ರಾಕನ್ನು ನಾವು ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ತೇವೆ. ಸೊ ದಿಸ್ ಮೆಥಡ್ ಇಸ್ ಕಾಲ್ಡ್ ಆಸ್ ಕ್ವಾರಿಯಿಂಗ್ ಬೈ ಹೀಟಿಂಗ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ವಿಲ್ ಗೋ ಟು ಕ್ವಾರಿಯಿಂಗ್ ಬೈ ವೆಡ್ಜಿಂಗ್. ಸೊ ನಾವಿಲ್ಲಿವರೆಗೆ ಕ್ವಾರಿಯಿಂಗ್ ಬೈ ಡಿಗ್ಗಿಂಗ್ನ ಸ್ಟಡಿ ಮಾಡಿದ್ವಿ, ಕ್ವಾರಿಯಿಂಗ್ ಬೈ ಹೀಟಿಂಗ್ನ ಸ್ಟಡಿ ಮಾಡಿದ್ವಿ. ಥರ್ಡ್ ಸಬ್ ಮೆಥಡ್ ಈಸ್ ಕ್ವಾರಿಯಿಂಗ್ ಬೈ ವೆಡ್ಜಿಂಗ್. ಸೊ ನಾವು ಹ್ಯಾಂಡ್ ಆಪರೇಟೆಡ್ ಮಷಿನ್ಸ್ಗಳನ್ನ ಯೂಸ್ ಮಾಡಿ ಹೇಗೆ ಕ್ವಾರಿ ಮಾಡೋದನ್ನ ಕಲಿತಾ ಇದ್ದೇವೆ ಇಲ್ಲಿ. ಸೊ ಕ್ವಾರಿಯಿಂಗ್ ಬೈ ವೆಡ್ಜಿಂಗ್. ಸೊ ಕ್ವಾರಿಯಿಂಗ್ ಬೈ ವೆಡ್ಜಿಂಗಲ್ಲಿ ಏನು ಮಾಡ್ತೇವೆ ಅಂದರೆ ಎಲ್ಲಿ ರಾಕ್ಗಳಲ್ಲಿ ಫಿಷರ್ಸು, ಕ್ರ್ಯಾಕ್ಸ್ಗಳು ಫಾರ್ಮೇಷನ್ ಇರ್ತದೆ ಅಲ್ಲಿ ಸ್ಟೀಲ್ ವೆಡ್ಜಸ್ ಅಥವಾ ಸ್ಟೀಲ್ ಪಾಯಿಂಟನ್ನು ಯೂಸ್ ಮಾಡಿ ನಾವೇನು ಮಾಡ್ತೇವೆ, ಈ ಸ್ಟೀಲ್ ವೆಡ್ಜ್ ಮತ್ತು ಸ್ಟೀಲ್ ಪಾಯಿಂಟನ್ನು ಆ ಕ್ರ್ಯಾಕ್ನ ಒಳಗಡೆ ಡ್ರೈವ್ ಮಾಡೋ ಮೂಲಕ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಸ್ಟೋನನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ತೇವೆ. ದ ಬ್ಲಾಕ್ಸ್ ಆಫ್ ದಿ ಸ್ಟೋನ್ಸ್ ಆರ್ ದೆನ್ ಶಿಫ್ಟೆಡ್. ಓಕೆ, ಸೊ ಈ ಏನು ಕ್ರ್ಯಾಕ್ಸ್ ಅಥವಾ ಫಿಷರ್ಸ್ಗಳಿದ್ದಾವೆ ಅವುಗಳನ್ನ
ಏನು ಮಾಡ್ತೇವೆ, ಈ ಸ್ಟೀಲ್ ವೆಡ್ಜಸ್ನ ಕ್ರ್ಯಾಕ್ ಅಥವಾ ಫಿಶರ್ಸ್ನ ಒಳಗಡೆ ಡ್ರೈವ್ ಮಾಡ್ತೇವೆ. ಡ್ರೈವ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಕ್ರ್ಯಾಕ್ಸ್ಗಳ ಫಾರ್ಮೇಷನ್ ಆಗುತ್ತೆ. ಕ್ರ್ಯಾಕ್ ಫಾರ್ಮೇಷನ್ ಆದಾಗ ಏನಾಗುತ್ತೆ ಅಂದರೆ ಆ ಸ್ಟೋನನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಿ ತೆಗಿತೇವೆ. ಸೊ ಕೆಲವೊಂದು ಬಾರಿ ಏನಾಗುತ್ತೆ, ಸ್ಟೋನ್ಸಲ್ಲಿ ಅಥವಾ ರಾಕ್ ಫಾರ್ಮೇಷನಲ್ಲಿ ಯಾವುದೇ ಥರದ ಕ್ರ್ಯಾಕ್ಗಳು, ಫಿಶರ್ಸ್ಗಳು ಅಥವಾ ಡಿಸ್ಕಂಟಿನ್ಯೂಟಿಗಳು ಇರೋದೇ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇಫ್ ದೆರ್ ಇಸ್ ನೋ ಕ್ರ್ಯಾಕ್ ಅಥವಾ ಕ್ರ್ಯಾಕ್ಸ್ ಆರ್ ಆಬ್ಸೆಂಟ್, ನ್ಯಾಚುರಲ್ ಆಗಿ ಇರ್ತಕ್ಕಂಥ ಕ್ರ್ಯಾಕ್ಗಳಿಲ್ಲ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಆಗಿ ನಾವೇನು ಮಾಡಬೇಕಾಗುತ್ತೆ, ಕ್ರ್ಯಾಕ್ಸ್ಗಳನ್ನ ಫಾರ್ಮೇಷನ್ ಮಾಡಬೇಕಾಗ್ತದೆ. ಹೇಗೆ ಮಾಡೋದು ಅನ್ನೋದನ್ನ ನಾವು ಈ ಸ್ಲೈಡಲ್ಲಿ ನೋಡ್ತಾ ಇದ್ದೇವೆ. ಸೊ ಹೇಗೆ ಮಾಡ್ತೇವೆ, ಆರ್ಟಿಫಿಷಿಯಲ್ ಕ್ರ್ಯಾಕ್ಸ್ ಆರ್ ಫೌಂಡ್ ಬೈ ಡ್ರಿಲ್ಲಿಂಗ್ ದಿ ಹೋಲ್ಸ್. ಓಕೆ, ಇಲ್ಲಿ ನೋಡ್ಬೋದು ನಾವು ಸೀರೀಸ್ ಆಗಿ ನಾವೇನು ಮಾಡಿದ್ದೇವೆ, ಹೋಲ್ಸ್ಗಳನ್ನ ಡ್ರಿಲ್ ಮಾಡಿದ್ದೇವೆ. ಸೊ ಈ ಹೋಲ್ಗಳು ಎಷ್ಟು ಡಯಾಮೀಟ್ರದಾಗಿರುತ್ತೆ ಅಂದರೆ 12 mm ಡಯಾಮೀಟ್ರ್ನ ಹೋಲ್ಸ್ಗಳಿರ್ತವೆ. ಒಂದು ಹೋಲಿಂದ ಇನ್ನೊಂದು ಹೋಲ್ಗೆ ಇರ್ತಕ್ಕಂಥ ಡಿಸ್ಟೆನ್ಸು 10 to 15 ಸೆಂಟಿಮೀಟರ್ ಸೆಂಟರ್ ಟು ಸೆಂಟರ್ ಇರ್ತದೆ. ಓಕೆ, ಈ ಹೋಲಿನ ಡಯಾಮೀಟರು 12 mm ಇರ್ತದೆ. ಒಂದು ಹೋಲಿಂದ ಇನ್ನೊಂದು ಹೋಲ್ಗೆ ಇರತಕ್ಕಂಥ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸು 10 ಸೆಂಟಿಮೀಟ್ರಿಂದ 15 ಸೆಂಟಿಮೀಟ್ರ್ವರೆಗೆ ಇರುತ್ತೆ. ಸೊ ಈ ಹೋಲ್ಗಳ ಡೆಪ್ತ್ ಎಷ್ಟಾಗಿರ್ತದೆ ಅಂತಂದರೆ 20 to 25 ಸೆಂಟಿಮೀಟ್ರ್ ಇರ್ತದೆ. ಸೊ ಈ ಹೋಲ್, ಇಂಡಿವಿಜುವಲ್ ಹೋಲು ಒಂದು 20 ರಿಂದ 25 ಸೆಂಟಿಮೀಟರ್ ಡೆಪ್ತ್ ಇರ್ತದೆ. ಸೊ ಈ ಹೋಲ್ನ ಡ್ರಿಲ್ ಮಾಡ್ತೇವೆ. ಸೊ ಡ್ರಿಲ್ ಮಾಡಿಬಿಟ್ಟು ಇದರ ಒಳಗಡೆ ಪ್ಲಗ್ ಆ್ಯಂಡ್ ಫೆದರ್ ಅರೇಂಜ್ಮೆಂಟ್ ಅನ್ನೋದು ಒಂದಿರ್ತದೆ. ಸೊ ಪ್ಲಗ್ ಆ್ಯಂಡ್ ಫೆದರ್ ಅರೇಂಜ್ಮೆಂಟ್ ಹೇಗಿರ್ತದೆ ಅಂದರೆ ಈ ಇಮೇಜಲ್ಲಿ ನಾವು ನೋಡ್ಬೋದು. ಸೊ ದಿಸ್ ಇಸ್ ಪ್ಲಗ್ ಆ್ಯಂಡ್ ದಿಸ್ ಇಸ್ ಫೆದರ್. ಓಕೆ, ಸೊ ಬೆಂಟ್ ಅಪ್ ಸ್ಟೀಲ್ ಏನಿದೆ, ದಿಸ್ ಇಸ್ ಕಾಲ್ಡ್ ಆಸ್ ಫೆದರ್ ಅಂತ ಕರಿತೇವೆ. ಸೊ ದಿಸ್ ಒನ್ ಇಸ್ ಕಾಲ್ಡ್ ಆಸ್ ಪ್ಲಗ್ ಅಂತ ಕರಿತೇವೆ. ಸೊ ಈ ಪ್ಲಗ್ ಆ್ಯಂಡ್ ಫೆದರ್ ಅರೇಂಜ್ಮೆಂಟನ್ನು ಏನು ಮಾಡ್ತೀವಿ ಅಂದರೆ ಈ ಹೋಲ್ಗಳ ಒಳಗಡೆ ಏನು ಮಾಡ್ತೇವೆ, ಡ್ರಿಲ್ ಮಾಡ್ತಾ ಬರ್ತೇವೆ. ಓಕೆ, ಸೊ ಇದನ್ನು ಪ್ಲೇಸ್ ಮಾಡ್ತಾರೆ. ಓಕೆ, ಸೊ ಸೈಮಲ್ಟೇನಿಯಸ್ ಆಗಿ ಈ ಪ್ಲಗ್ ಆ್ಯಂಡ್ ಫೆದರ್ನ ಈ ಎಲ್ಲ ಹೋಲ್ಗಳ ಒಳಗಡೆ ಪ್ಲೇಸ್ ಮಾಡಿಬಿಟ್ಟು ಸೈಮಲ್ಟೇನಿಯಸ್ ಆಗಿ ಸ್ಲೆಡ್ಜ್ ಹ್ಯಾಮರ್ನ ಯೂಸ್ ಮಾಡಿಬಿಟ್ಟು ಇದನ್ನೇನು ಮಾಡ್ತಾರೆ, ಇದರೊಳಗಡೆ ಬ್ಲೋ ಮಾಡ್ತಾ ಬರ್ತಾರೆ. ಓಕೆ, ಸೊ ಫೋರ್ಸ್ ಎಕ್ಸರ್ಟ್ ಆಗಿಬಿಟ್ಟು ಏನಾಗುತ್ತೆ ಅಂತಂದರೆ ಕ್ರ್ಯಾಕ್ ಡೆವಲಪ್ ಆಗ್ತದೆ. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು. ಸೊ ಇಲ್ಲಿ ಒಂದು ಲೈನ್ ಫಾರ್ಮೇಷನ್ ಆಗಿದೆ. ಓಕೆ, ಸೊ ಈ ಲೈನು ಎಲ್ಲಿ ಫಾರ್ಮೇಷನ್ ಆಗಿದೆ ಅಂದರೆ ಲೀಸ್ಟ್ ರೆಸಿಸ್ಟೆನ್ಸ್ ಇರ್ತಕ್ಕಂಥ ಜಾಗದಲ್ಲಿ ಈ ಕ್ರ್ಯಾಕ್ ಡೆವಲಪ್ ಆಗ್ತಾ ಹೋಗ್ತದೆ. ಓಕೆ, ಸೊ ಇಲ್ಲಿ ನಾವು ಈ ಇಮೇಜಲ್ಲಿ ನೋಡ್ತಾ ಇದ್ದೇವೆ. ಓಕೆ, ಸೊ ದೇರ್ ಆರ್ ನಂಬರ್ ಆಫ್ ಹೋಲ್ಸ್ ದಟ್ ಆರ್ ಡ್ರಿವನ್. ಓಕೆ, ಸೊ ಡ್ರಿಲ್ ಮಾಡಿದ್ದೇವೆ ಹೋಲ್ಸ್ಗಳನ್ನ. ಹೋಲ್ನ ಡ್ರಿಲ್ ಮಾಡಿ ಆದಮೇಲೆ ಏನು ಮಾಡ್ತಾರೆ, ಪ್ಲಗ್ ಮತ್ತು ಫೆದರ್ನ ಆ ಹೋಲ್ಗಳಲ್ಲಿ ಪ್ಲೇಸ್ ಮಾಡಿಬಿಟ್ಟು ಸ್ಲೆಡ್ಜ್ ಹ್ಯಾಮರ್ನ ಯೂಸ್ ಮಾಡಿ ಏನು ಮಾಡ್ತಿದ್ದಾರೆ, ಬ್ಲೋಸ್ನ ಅದಕ್ಕೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಬ್ಲೋ ಮಾಡಿದಾಗ ಸೊ ಗ್ರೇಟರ್ ಪ್ರೆಷರ್ ಅಲ್ಲಿ ಎಕ್ಸರ್ಟ್ ಆಗ್ತದೆ. ಸೊ ಈ ಒಂದು ಲೈನ್, ಡಾಟೆಡ್ ಲೈನ್ ಏನಿದೆ, ಈ ಡಾಟೆಡ್ ಲೈನಿನ ಮೇಲೆ ಏನಾಗುತ್ತೆ, ಸ್ಟೋನು ಬ್ರೇಕ್ ಆಗಿ ಹೋಗ್ತದೆ. ಸೊ ಅಗೇನ್ ಇನ್ ಸೆಕೆಂಡ್ ಇಮೇಜ್ ನಾವು ನೋಡ್ಬೋದು, ಒಂದು ಸ್ಟೋನ್ ಇದೆ. ಆ ಸ್ಟೋನಲ್ಲಿ ಅಟ್ ಸೂಟಬಲ್ ಡಿಸ್ಟೆನ್ಸ್ ಏನು ಮಾಡಿದ್ದೇವೆ, ಹೋಲ್ಸ್ನ ಡ್ರಿಲ್ ಮಾಡಿದ್ದೇವೆ. ಡ್ರಿಲ್ ಮಾಡಿದಂಥ ಹೋಲ್ಸ್ನ ಒಳಗಡೆ ಪ್ಲಗ್ ಮತ್ತು ಫೆದರ್ನ ಪ್ಲೇಸ್ ಮಾಡಿಬಿಟ್ಟು ಹ್ಯಾಮರಿಂದ ಬ್ಲೋನ ಕೊಡ್ತಾ ಇದ್ದೇವೆ. ಸೊ ದಿಸ್ ಇಸ್ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ಪ್ಲಗ್ ಆ್ಯಂಡ್ ಫೆದರ್ ಅರೇಂಜ್ಮೆಂಟ್. ಓಕೆ, ಪ್ರೀವಿಯಸ್ ಸ್ಲೈಡಲ್ಲಿ ನಾವೇನು ನೋಡಿದ್ವಿ, ಸೊ ಅದನ್ನೇ ನಾವೀಗ ಸ್ಕಿಮ್ಯಾಟಿಕ್ ಆಗಿ ತೋರಿಸಿದ್ದೇವೆ. ಸೊ ದಿಸ್ ಹ್ಯಾಚ್ಡ್ ಪೋರ್ಷನ್ ಇಸ್ ಕನ್ಸಿಡರ್ಡ್ ಆಸ್ ಅ ರಾಕ್. ಓಕೆ, ದಿಸ್ ಇಸ್ ಕಾನಿಕಲ್ ಪ್ಲಗ್. ಓಕೆ, ಸೊ ದೀಸ್ ಸೈಡ್ಲಿ ಪ್ಲೇಸ್ಡ್ ಅರೇಂಜ್ಮೆಂಟ್ಸ್ ಆರ್ ಕಾಲ್ಡ್ ಆಸ್ ಫೆದರ್ ಅಂತ ಕರಿತೇವೆ. ಸೊ ದಿಸ್ ಇಸ್ ಪ್ಲಗ್ ಆ್ಯಂಡ್ feather arrangement. So in this slide we can see a person is driving the plug and feather inside the drilled hole. Okay, ಈ drilled hole ನ ಒಳಗಡೆ plug and feather ನ ಅವರು ಪ್ಲೇಸ್ ಮಾಡ್ತಾ ಇದ್ದಾರೆ. ಪ್ಲೇಸ್ ಮಾಡ್ತಾ ಏನು ಮಾಡ್ತಿದ್ದಾರೆ, ಅದಕ್ಕೆ ಹ್ಯಾಮರ್ ಇಂದ ಬ್ಲೋ ಮಾಡ್ತಾ ಇದ್ದಾರೆ. ಸೊ ಹ್ಯಾಮರ್ ಇಂದ ಬ್ಲೋ ಮಾಡ್ತಾ ಇದ್ದಂಗೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ there is a formation of crack along the line. ಓಕೆ, ಆ ಲೈನಿನ ಮೇಲೆ ಕ್ರ್ಯಾಕ್ ಫಾರ್ಮೇಷನ್ ಆಗ್ತಾ ಇದೆ. ಸೊ ಕ್ರ್ಯಾಕ್ ಫಾರ್ಮೇಷನ್ ಆಗಿ, ಸೊ ಈಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ದರ್ ಇಸ್ ಅ ಕ್ರ್ಯಾಕ್ ದಟ್ ಈಸ್ ಫಾರ್ಮ್ಡ್. ಓಕೆ, ಸೊ ಕ್ರ್ಯಾಕ್ ಫಾರ್ಮೇಷನ್ ಆಗಿದೆ ಈಗ ಅಲಾಂಗ್ ದಿ ಲೈನ್ ಆಫ್ ದಟ್ ಪ್ಲಗ್ ಆ್ಯಂಡ್ ಫೆದರ್ ಅರೇಂಜ್ಮೆಂಟ್. ಸೊ ಪ್ಲಗ್ ಆ್ಯಂಡ್ ಫೆದರ್ ಅರೇಂಜ್ಮೆಂಟಿನ ಲೆಂತ್ ವೈಸ್ ಏನಾಗಿದೆ, ದರ್ ಇಸ್ ಅ ಫಾರ್ಮೇಷನ್ ಆಫ್ ಕ್ರ್ಯಾಕ್. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತಾರೆ, ಚಿಸಲನ್ನು ಯೂಸ್ ಮಾಡಿಬಿಟ್ಟು ಆ ಸ್ಟೋನನ್ನು ಸಪ್ರೇಟ್ ಔಟ್ ಮಾಡೋಂಥ ಕೆಲಸನ ಮಾಡ್ತಾರೆ. ಸೊ ಏನಾಗುತ್ತೆ, ಆಗ ದ ರಾಕ್ ಸ್ಲ್ಯಾಬ್ ಸ್ಪ್ಲಿಟ್ ಆಗುತ್ತೆ. ನಾವು ಪ್ರೀವಿಯಸ್ ಸ್ಲೈಡಲ್ಲಿ ತೋರಿಸ್ದಂಗೆ ಆ ರಾಕ್ ಸ್ಲ್ಯಾಬ್ ಏನಾಯಿತು, 2 ಪಾರ್ಟ್ ಆಗಿ ಸ್ಪ್ಲಿಟ್ ಆಯಿತು. ಯಾವ ಕಡೆಗೆ ಸ್ಪ್ಲಿಟ್ ಆಯಿತು, ಲೀಸ್ಟ್ ರೆಸಿಸ್ಟೆನ್ಸ್ ಇರ್ತಕ್ಕಂಥ ಕಡೆಗೆ ಏನಾಯ್ತು, ಅದು ಸ್ಪ್ಲಿಟ್ ಆಗಿ ಹೋಯಿತು. ಅದನ್ನೇನು ಮಾಡ್ತೇವೆ, ಕಂಪ್ಲೀಟಾಗಿ ಒಂದು ಪೋರ್ಷನನ್ನು ಇನ್ನೊಂದು ಪೋರ್ಷನನ್ನು ಸಪ್ರೇಟ್ ಮಾಡ್ತೇವೆ ಕ್ರೋಬಾರ್ ಮತ್ತು ರೋಲರ್ಸ್ಗಳನ್ನ ಯೂಸ್ ಮಾಡಿಬಿಟ್ಟು. ಸೊ ಏನಾಗುತ್ತೆ,
ಈ ಮೆಥಡಲ್ಲಿ ವೇಸ್ಟೇಜ್ ಆಗ್ತಕ್ಕಂಥದ್ದು ಭಾಳ ಕಡಿಮೆ ಆಗಿರ್ತದೆ, ಮತ್ತು ನಮಗೆ ರಿಕ್ವೈರ್ಡ್ ಸೈಜ್ ಮತ್ತು ಶೇಪಿನ ಬ್ಲಾಕ್ಸ್ಗಳನ್ನ ಏನು ಮಾಡ್ಬೋದು ನಾವು ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ಬೋದು. ಸೊ ಇನ್ನು ಕೆಲವು ಸಿಚುವೇಷನಲ್ಲಿ ನಾವು ವುಡನ್ ಪ್ಲಗ್ ಮತ್ತು ಫೆದರ್ ಅರೇಂಜ್ಮೆಂಟನ್ನು ಯೂಸ್ ಮಾಡ್ತೇವೆ. ಎಲ್ಲಿ ಕನ್ಸಿಡರಬಲ್ ಸಾಫ್ಟ್ ಸ್ಟೋನ್ಗಳು ಸಿಗ್ತವೆ ನಮಗೆ, ಅಲ್ಲಿ ವಿ ಕ್ಯಾನ್ ಯೂಸ್ ದಿ ವುಡನ್ ಪ್ಲಗ್ ಆ್ಯಂಡ್ ಫೆದರ್ ಅರೇಂಜ್ಮೆಂಟ್. ಸೊ ಈ ಡಯಾಗ್ರಾಮಲ್ಲಿ ನಾವು ವುಡನ್ ಪ್ಲಗ್ ಮತ್ತು ಫೆದರ್ ಅರೇಂಜ್ಮೆಂಟ್ ಹೆಂಗಿರುತ್ತೆ ಅನ್ನೋದನ್ನ ನೋಡ್ತಾ ಇದ್ದೇವೆ. ಸೊ ಇಲ್ಲಿ ಕೂಡ ದಿಸ್ ಇಸ್ ಅ ರಾಕ್ ಮಾಸ್. ಈ ರಾಕ್ ಮಾಸ್ನ ಒಳಗಡೆ ನಂಬರ್ ಆಫ್ ಹೋಲ್ಸ್ನ ಡ್ರಿಲ್ ಮಾಡಿದ್ದೇವೆ. ಸೊ ಡ್ರಿಲ್ ಮಾಡಿಬಿಟ್ಟು ಆ ಹೋಲ್ಸ್ನ ಒಳಗಡೆ ಏನು ಮಾಡಿದ್ದೇವೆ, ಪ್ಲಗ್ಗನ್ನು ಪ್ಲೇಸ್ ಮಾಡಿದ್ದೇವೆ, ವುಡನ್ ಪ್ಲಗ್ಸ್ನ ಪ್ಲೇಸ್ ಮಾಡಿದ್ದೇವೆ. ವುಡನ್ ಪ್ಲಗ್ಸ್ನ ಸೈಡಲ್ಲಿ ವುಡನ್ ಫೆದರ್ಸ್ಗಳನ್ನ ಕೂಡ ಪ್ಲೇಸ್ ಮಾಡಿದ್ದೇವೆ. ಆಫ್ಟರ್ ದ ಪ್ಲೇಸಿಂಗ್ ಆಫ್ ಪ್ಲಗ್ ಏನು ಮಾಡಿದ್ದೇವೆ ಅಂತಂದರೆ, ಈ ಪ್ಲಗ್ಗನ್ನು ನಾವು ನೀರಿನಿಂದ ಸೋಕ್ ಮಾಡ್ತೇವೆ, ಅಥವಾ ವಾಟರ್ ಈಸ್ ಅಪ್ಲೈಡ್ ಆನ್ ದೀಸ್ ಪ್ಲಗ್ಸ್. ಓಕೆ, ಸೊ ಈ ಪ್ಲಗ್ಸನ್ನ ವಾಟ್ರಲ್ಲಿ ಸೋಕ್ ಮಾಡಿದಾಗ ಆ ಪ್ಲಗ್, ವುಡನ್ ಪ್ಲಗ್ ಏನಾಗುತ್ತೆ, ಎಕ್ಸ್ಪ್ಯಾನ್ಷನ್ ಆಗ್ತಾ ಬರುತ್ತೆ. ಸೊ ವುಡನ್ ಪ್ಲಗ್ ಎಕ್ಸ್ಪ್ಯಾಂಡ್ ಆದಂಗೆ ಅದರ ನಿಯರ್ ಬೈ ಅಥವಾ ಅದರ ಸರೌಂಡಿಂಗ್ ರಾಕ್ನ ಮೇಲೆ ಪ್ರೆಷರ್ನ ಎಕ್ಸರ್ಟ್ ಮಾಡ್ತಾ ಬರ್ತದೆ. ಸೊ ಪ್ರೆಷರ್ ಎಕ್ಸರ್ಟ್ ಮಾಡಿ ಸರೌಂಡಿಂಗ್ ರಾಕ್ ಏನಾಗುತ್ತೆ, ಕ್ರ್ಯಾಕ್ ಫಾರ್ಮೇಷನ್ ಆಗುತ್ತೆ. ಸರೌಂಡಿಂಗ್ ರಾಕಲ್ಲಿ ಕ್ರ್ಯಾಕ್ ಫಾರ್ಮೇಷನ್ ಆಗಿಬಿಟ್ಟು ಒಂದಕ್ಕೊಂದು ಕ್ರ್ಯಾಕು ಡೆವಲಪ್ ಆಗಿ ಏನಾಗುತ್ತೆ, ರಾಕು ಸಪ್ರೇಷನ್ ಆಗ್ತಾ ಹೋಗ್ತದೆ. ಸೊ ಎಲ್ಲಿ ಯೂಸ್ ಮಾಡ್ತಾರೆ, ರಾಕ್ ಎಲ್ಲಿ ಕಂಪ್ಯಾರಿಟಿವ್ಲಿ ಸ್ಮೂತ್ ಇರ್ತದೆ ಅಥವಾ ಸಾಫ್ಟ್ ಇರ್ತದೆ, ಅಲ್ಲಿ ಈ ಥರದ ಮೆಥಡ್ ಆಫ್ ವುಡನ್ ಪ್ಲಗ್ಸ್ ಈಸ್ ಯೂಸ್ಡ್. ಸೊ ವುಡನ್ ಪ್ಲಗ್ಸ್ ಏನಾಗ್ತವೆ, ಸ್ವೆಲ್ ಅಥವಾ ಎಕ್ಸ್ಪ್ಯಾಂಡ್ ಆಗುತ್ತೆ, ಅದರಿಂದಾಗಿ ಅದು ರಾಕ್ನ ಮೇಲೆ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಪ್ರೆಷರ್ನ ಇಂಡ್ಯೂಸ್ ಮಾಡುತ್ತೆ. ವೆಡ್ಜಿಂಗನ್ನು ನಾರ್ಮಲ್ ಆಗಿ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಕಾಸ್ಟ್ಲಿ ಸ್ಟೋನ್ಸ್ ಇರ್ತಕ್ಕಂಥ ಕಡೆಗಳಲ್ಲಿ, ಮಾರ್ಬಲ್ಲು, ಸ್ಯಾಂಡ್ ಸ್ಟೋನ್ ಮತ್ತು ಲೈಮ್ ಸ್ಟೋನ್ಗಳಲ್ಲಿ ನಾವು ವೆಡ್ಜಿಂಗ್ ಅನ್ನೋ ಆಪರೇಷನ್ಸ್ನ ಮಾಡ್ತೇವೆ. ನೆಕ್ಸ್ಟ್ ವಿ ವಿಲ್ ಸ್ಟಡಿ ಅಬೌಟ್ ದಿ ಕ್ವಾರಿಂಗ್ ವಿತ್ ಚಾನಲಿಂಗ್ ಮಷೀನ್. ಸೊ ಕ್ವಾರಿಂಗ್ ವಿತ್ ಚಾನಲಿಂಗ್ ಮಷೀನಲ್ಲಿ ಏನು ಮಾಡ್ತೇವೆ ಅಂದರೆ, ವಿಲ್ ಯೂಸ್ ಅ ಸ್ಪೆಷಲ್ ಟೈಪ್ ಆಫ್ ದಿ ಎಕ್ವಿಪ್ಮೆಂಟ್ ದಟ್ ಇಸ್ ಕಾಲ್ಡ್ ಆಸ್ ಚಾನಲಿಂಗ್ ಮಷೀನ್, ವಿಚ್ ಇಸ್ ಡ್ರಿವನ್ ಬೈ ಸ್ಟೀಮ್ ಅಥವಾ ಕಂಪ್ರೆಸ್ಡ್ ಏರ್ ಅಥವಾ ಎಲೆಕ್ಟ್ರಿಸಿಟಿಯಿಂದಾಗಿ ಅದು ರನ್ ಆಗುತ್ತೆ. ಈ ಮಷಿನ್ ಏನು ಕೆಲಸ ಮಾಡುತ್ತೆ ಅಂದರೆ, ಇಟ್ ವಿಸ್ ಯೂಸ್ ಟು ಡ್ರೈವ್ ದಿ ವರ್ಟಿಕಲ್ ಅಥವಾ ಆಬ್ಲಿಕ್ ಹೋಲ್. ಓಕೆ, ವರ್ಟಿಕಲ್ ಅಂದರೆ ಸ್ಟ್ರೈಟ್ ಆಗಿ ವರ್ಟಿಕಲ್ ಆಗಿ ಹೋಲ್ಸ್ಗಳನ್ನ ಡ್ರಿಲ್ ಮಾಡ್ತಕ್ಕಂಥದ್ದು ಅಥವಾ ಚಾನಲ್ಗಳನ್ನ ಮಾಡ್ತಕ್ಕಂಥದ್ದು, ಅಥವಾ ಆಬ್ಲಿಕ್ ಆಗಿ ಕೂಡ ಗ್ರೂವ್ಸ್ಗಳನ್ನ ಕ್ರಿಯೇಟ್ ಮಾಡುವಂಥ ಕೆಲಸನ ಈ ಚಾನಲಿಂಗ್ ಮಷಿನ್ ಮಾಡುತ್ತೆ. ಮಷಿನ್ ಎಷ್ಟು ಲೆಂತಿನ ಚಾನಲ್ಗಳನ್ನ ಕ್ರಿಯೇಟ್ ಮಾಡೋ ಕೆಪಾಸಿಟಿ ಇದೆ ಅಂದರೆ, 24 ಮೀಟ್ರ್ವರೆಗೆ ಲೆಂತ್ ಆಫ್ ದಿ ಚಾನಲ್ನ ನಾವು ಪ್ರೊವೈಡ್ ಮಾಡ್ಬೋದು ಅಥವಾ ಗ್ರೂವ್ ಮಾಡ್ಬೋದು. ಅಥವಾ ವಿಡ್ತ್ ಆಫ್ ದಿ ಚಾನಲ್ ಎಷ್ಟಿರುತ್ತೆ ಅಂತಂದರೆ 50 to 75 mm ಇರುತ್ತೆ. ಡೆಪ್ತ್ ಆಫ್ ಎಕ್ಸ್ಕವೇಷನ್ ಅಥವಾ ಡೆಪ್ತ್ ಆಫ್ ಚಾನಲ್ ಎಷ್ಟಿರುತ್ತೆ ಅಂದರೆ 2.4 ಇಂದ 3.7 ಮೀಟ್ರ್ವರೆಗೆ ಇದೆ. ದ ಪ್ರಾಸೆಸ್ ಹೇಗೆ ನಡೀತದೆ? ಸೊ ಪ್ರಾಸೆಸ್ಸಲ್ಲಿ ಏನಾಗುತ್ತೆ ಅಂದರೆ, ಫಸ್ಟ್ ನಮ್ಮ ರಾಕ್ ಮಾಸ್ ಏನಿರ್ತದೆ, ಆ ರಾಕ್ ಮಾಸ್ನ ಮೇಲೆ ಚಾನಲ್ಗಳನ್ನ ಕಟ್ ಮಾಡ್ತಾ ಹೋಗ್ತವೆ. ಸೊ ಹೇಗೆ ಕಟ್ ಮಾಡ್ತೇವೆ ಅಂತಂದರೆ, ಸೊ ಇನ್ ದಿಸ್ ಇಮೇಜ್ ವಿ ಕ್ಯಾನ್ ಸಿ ಎ ಚಾನಲಿಂಗ್ ಮಷೀನ್. ಸೊ ಇದು ಚಾನಲಿಂಗ್ ಮಷೀನ್ನ ಬ್ಲೇಡ್ ಅರೇಂಜ್ಮೆಂಟ್ ಇರ್ತದೆ. ಸೊ ಈ ಚಾನಲಿಂಗ್ ಮಷೀನ್ ಏನು ಮಾಡುತ್ತೆ ಅಂತಂದರೆ, ಇಟ್ ವಿಲ್ ಗೋ ಆನ್ ಕ್ರಿಯೇಟಿಂಗ್ ದಿ ಚಾನಲ್ ಲೆಂತ್ ವೈಸ್. ಓಕೆ, ಹೀಗೆ ಲೆಂತ್ ವೈಸ್ ಏನು ಮಾಡುತ್ತೆ, ಚಾನಲಿಂಗ್ ಮಾಡ್ತಾ ಹೋಗ್ತದೆ. ಸೊ ಚಾನಲಿಂಗ್ ಮಾಡ್ತಾ ಏನು ಮಾಡ್ತೇವೆ ಅಂದರೆ, ಅಟ್ ಸೂಟಬಲ್ ಇಂಟರ್ವಲ್ ಪ್ಯಾರಲ್ ಆಗಿ ಈ ಥರದ ನಂಬರ್ ಆಫ್ ಚಾನಲ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತದೆ. ಸೊ ನಂಬರ್ ಆಫ್ ಚಾನಲ್ಸ್ಗಳು ಕ್ರಿಯೇಟ್ ಆಗ್ತಾ ಇದ್ದಂಗೆ ಏನು ಮಾಡ್ತಾರೆ ಅಂದರೆ, ನೆಕ್ಸ್ಟ್ ಹಾರಿಜಾಂಟಲ್ ಹೋಲ್ಸ್ಗಳನ್ನ ಡ್ರಿಲ್ ಮಾಡ್ತಾರೆ. ಅಂದರೆ ರಾಕ್ ಫಾರ್ಮೇಷನ್ನ ಕೆಳಗಡೆ ಹಾರಿಜಾಂಟಲ್ ಹೋಲ್ಗಳನ್ನ ಡ್ರಿಲ್ ಮಾಡ್ತಾರೆ. ಆ ಹಾರಿಜಾಂಟಲ್ ಹೋಲ್ನ ಒಳಗಡೆ ಏನು ಮಾಡ್ತಾರೆ, ವೆಡ್ಜಸ್ಗಳನ್ನ ಡ್ರೈವ್ ಮಾಡ್ತಾರೆ. ಓಕೆ, ಸೊ ಆ ವೆಡ್ಜಸ್ಗಳನ್ನ ಡ್ರೈವ್ ಮಾಡಿಬಿಟ್ಟು ನಮಗೆ ಸ್ಟೋನ್ಸ್ ಏನು ಸಿಗ್ತದೆ ಆ ಸ್ಟೋನನ್ನು ನಾವು ಸೂಟಬಲ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡ್ತೇವೆ. ಈ ಮೆಥಡ್ ಎಲ್ಲಿ ಸೂಟಬಲ್ ಆಗಿರ್ತದೆ ಅಂದರೆ, ಲೈಮ್ ಸ್ಟೋನು, ಮಾರ್ಬಲ್ಲು ಮತ್ತು ಸಾಫ್ಟರ್ ಸ್ಟೋನ್ಗಳು ಏನಿರ್ತವೆ ಅಲ್ಲಿ ನಾವೇನು ಮಾಡ್ಬೋದು, ಕ್ವಾರಿಂಗ್ ವಿತ್ ಚಾನಲಿಂಗ್ ಮಷಿನ್ನ ಯೂಸ್ ಮಾಡ್ಬೋದು. ಸೊ ಈಗ ಇಲ್ಲಿ ನೋಡ್ಬೋದು, ಸೊ ನಾವು ಅವಾಗಲೇ ಹೇಳ್ದಂಗೆ, ಸೊ ಇಲ್ಲಿ ಚಾನಲ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ದೀಸ್ ಆರ್ ಚಾನಲ್ಸ್ ದಟ್ ಆರ್ ಕ್ರಿಯೇಟೆಡ್ ಬೈ ಚಾನಲಿಂಗ್ ಮಷಿನ್. ನೆಕ್ಸ್ಟು ಬಿನೀತ್ ದಿ ಸರ್ಫೇಸ್ ಆಫ್ ದಿ ರಾಕ್ ಏನು ಮಾಡ್ತಾರೆ, ನಂಬರ್ ಆಫ್ ಹೋಲ್ಸ್ನ ಡ್ರಿಲ್ ಮಾಡಿ ಅಲ್ಲಿ ನಂಬರ್ ಆಫ್ ವೆಡ್ಜಸ್ಗಳನ್ನ ಏನು ಮಾಡಿದ್ದಾರೆ, ಡ್ರೈವ್ ಮಾಡ್ತಾ ಹೋಗ್ತಾರೆ. ಸೊ ಹೀಗೆ ವೆಡ್ಜಸ್ನ ಡ್ರೈವ್ ಮಾಡೋ ಮೂಲಕ ಏನಾಗುತ್ತೆ ಅಂದರೆ, ಈ ಟಾಪ್ ಲೇಯರ್ ಆಫ್ ದಿ ರಾಕ್ ಏನಿದೆ, ಇದು ಬಾಟಮ್ ಲೇಯರ್ ರಾಕ್ ಮಾಸ್ ಏನಿದೆ ಅದರಿಂದ ಸಪ್ರೇಟ್ ಔಟ್ ಆಗಿ ಹೋಗ್ತದೆ. ಸೊ ಈ ಥರ ನಾವೇನು ಮಾಡ್ತೇವೆ ಅಂದರೆ, ಹಾರಿಜಾಂಟಲ್ ಹೋಲ್ಗಳನ್ನ ಡ್ರಿಲ್ ಮಾಡ್ತಾ ಹೋಗ್ತೇವೆ. ಸೊ ಇಲ್ಲಿವರೆಗೆ ನಾವು ಕ್ವಾರಿಂಗ್ ಬೈ ಡಿಗ್ಗಿಂಗ್ ಕಲ್ತಿದ್ದೇವೆ, ಕ್ವಾರಿಂಗ್ ಬೈ ಹೀಟಿಂಗ್ನ ಸ್ಟಡಿ ಮಾಡಿದ್ವಿ, ನೆಕ್ಸ್ಟ್ ಕ್ವಾರಿಂಗ್ ಬೈ ವೆಡ್ಜಿಂಗ್ ಪ್ರಾಸೆಸ್ನ ಸ್ಟಡಿ ಮಾಡಿದ್ವು,
ನೆಕ್ಸ್ಟ್ ನಾವು ಕ್ವಾರಿಂಗ್ ಬೈ ಚಾನಲಿಂಗ್ ಮೆಷಿನ್ ಹೇಗೆ ಆಗ್ತದೆ ಅನ್ನೋದನ್ನ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಈಗ ವಿಲ್ ಹ್ಯಾವ್ ಸಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ ದಿ ಸೆಷನ್ ವಿಚ್ ವಿ ಹ್ಯಾವ್ ಸ್ಟಡಿಡ್ ಟಿಲ್ ನೌ. ಸೊ ಫಸ್ಟ್ ಕ್ವಶನ್ ಈಸ್ marble is quarried by A. blasting, B. excavating, C. heating, D. wedging. ಸೊ ಮಾರ್ಬಲ್ ಈಸ್ ಅ ಸ್ಟ್ರಾಟಿಫೈಡ್ ರಾಕ್ ಅಥವಾ ಲೇಯರ್ಡ್ ರಾಕ್. ಸೊ ಈ ಥರದ ಲೇಯರ್ಗಳಿರ್ತಕ್ಕಂಥ ರಾಕ್ಸ್ಗಳನ್ನ ಎಕ್ಸ್ಕವೇಷನ್ ಮಾಡಲಿಕ್ಕೆ ಅಥವಾ ಕ್ವಾರಿ ಮಾಡಲಿಕ್ಕೆ ನಾವು ವೆಡ್ಜಿಂಗ್ ಪ್ರೊಸೆಸ್ನ ಯೂಸ್ ಮಾಡ್ತೇವೆ. ಸೊ ರೀಸನ್ ಏನು? ಆನ್ಸರ್ ಈಸ್ ಡಿ, ವೆಡ್ಜಿಂಗ್. ಸೊ ಅದಕ್ಕೆ ರೀಸನ್ ಏನು ಅಂತ ಹೇಳಿದ್ರೆ, ಸಿನ್ಸ್ ಮಾರ್ಬಲ್ ಈಸ್ ಅ ಸ್ಟ್ರಾಟಿಫೈಡ್ ರಾಕ್ ಅಂತ ಹೇಳಿದ್ರೆ ಲೇಯರ್ಡ್ ರಾಕ್ ಇದು, ಅದರಿಂದಾಗಿ ನಾವು ವೆಡ್ಜಿಂಗ್ ಪ್ರೊಸೆಸ್ನ ಯೂಸ್ ಮಾಡಿಬಿಟ್ಟು ಏನು ಮಾಡ್ತೇವೆ, ರಾಕನ್ನು ಸ್ಟೋನ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೇವೆ. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಟೂಲ್ ಈಸ್ ನಾಟ್ ಯೂಸ್ಡ್ ಇನ್ ಕ್ವಾರಿಂಗ್ ಆಫ್ ಸ್ಟೋನ್ಸ್? ಸೊ ಇದರಲ್ಲಿ ಯಾವ ಟೂಲ್ನ ನಾವು ಸ್ಟೋನ್ಗಳ ಕ್ವಾರಿಂಗಲ್ಲಿ ಯೂಸ್ ಮಾಡೋದಿಲ್ಲ? ವೆಡ್ಜ್, ಹ್ಯಾಮರ್, ಡ್ರಿಲ್, ಟ್ರಾವೆಲ್. ದ ಕರೆಕ್ಟ್ ಆನ್ಸರ್ ಈಸ್ ಡಿ, ಟ್ರಾವೆಲ್. ಸೊ ಟ್ರಾವೆಲ್ನ ನಾವು ಎಲ್ಲಿ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ, ಕಾಂಕ್ರೀಟಿಂಗ್ ಆಪರೇಷನ್ಸ್ಗಳಲ್ಲಿ ಅಥವಾ ಮೇಸನ್ರಿ ಅರೇಂಜ್ಮೆಂಟ್ಸ್ಗಳನ್ನ ಮಾಡುವಾಗ ಏನು ಮಾಡ್ತೇವೆ, ಟ್ರಾವೆಲನ್ನು ಯೂಸ್ ಮಾಡ್ತೇವೆ. ಸೊ ದೇರ್ಫೋರ್ ದ ಕರೆಕ್ಟ್ ಆನ್ಸರ್ ಈಸ್ ಡಿ, ಟ್ರಾವೆಲ್. ಸೊ ಕ್ವಾರಿಂಗ್ ಆಫ್ ಸ್ಟೋನ್ಸ್ ಫಾರ್ ಕನ್ಸ್ಟ್ರಕ್ಷನ್ ಇನ್ ಇಂಡಿಯಾ ಈಸ್ ಡನ್ ಅಕಾರ್ಡಿಂಗ್ ಟು ವಿಚ್ ಆಫ್ ದಿ ಫಾಲೋಯಿಂಗ್ IS ಕೋಡ್? ಸೊ ಸಿನ್ಸ್ ಯು ಆರ್ ಇನ್ ಫಸ್ಟ್ ಸೆಮಿಸ್ಟರ್, ಸೊ ನಿಮಗೆ IS ಕೋಡ್ಗಳ ಬಗ್ಗೆ ಐಡಿಯಾ ಇಲ್ಲ. ಬಟ್ IS ಅಂತ ಹೇಳಿದ್ರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಕೋಡ್ ಅಂತ ಕರೀತೇವೆ. ಸೊ ಇಂಡಿಯನ್ ಸ್ಟ್ಯಾಂಡರ್ಡ್ ಕೋಡ್ ಏನು ಹೇಳುತ್ತೆ ನಮಗೆ ಅಂತ ಹೇಳಿದ್ರೆ, ನಮ್ಮ ಸಿವಿಲ್ ಇಂಜಿನಿಯರಿಂಗ್ ವರ್ಕ್ಸ್ನ ನಾವೇನು ಕ್ಯಾರಿ ಔಟ್ ಮಾಡ್ತೇವೆ, ಪ್ರತಿಯೊಂದು ವರ್ಕಿಗೂ ಇದು ಗೈಡ್ಲೈನ್ಸ್ನ ಕೊಡುತ್ತೆ. ಓಕೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಕೋಡ್ಸ್ನ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಈಚ್ ಆ್ಯಂಡ್ ಎವ್ರಿ ಸಿವಿಲ್ ಇಂಜಿನಿಯರಿಂಗ್ ವರ್ಕ್ಸಲ್ಲಿ ನಾವು ಈ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ಗಳನ್ನ ರೆಫರ್ ಮಾಡ್ತೇವೆ. ಸೊ ಇಂಡಿಯನ್ ಸ್ಟ್ಯಾಂಡರ್ಡ್ನ ರೆಫರ್ ಮಾಡಿ ನಾವು ಈ ಸಿವಿಲ್ ಇಂಜಿನಿಯರಿಂಗ್ ವರ್ಕ್ಸನ್ನ ಕ್ಯಾರಿ ಔಟ್ ಮಾಡ್ತಿರ್ತೇವೆ. ಈವನ್ ಫಾರ್ ಕ್ವಾರಿಂಗ್ ದರ್ ಇಸ್ ಅ ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್ ಅಕಾರ್ಡಿಂಗ್ ಟು ಇಂಡಿಯನ್ ಸ್ಟ್ಯಾಂಡರ್ಡ್. ಸೊ ಇದರಲ್ಲಿ ಎ IS 456/2000, B is IS 800/2007, C is IS 8381/1977, D IS 10262/2009. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ IS 8381/1977, ದಟ್ ಈಸ್ ಆನ್ಸರ್ ಸಿ. ಸೊ ಯಾಕೆ ಅಂತ ಹೇಳಿದ್ರೆ, IS 8381/1977 ಯಾವುದ್ರ ಬಗ್ಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಕ್ವಾರಿಂಗನ್ನು ಹೇಗೆ ಕ್ಯಾರಿ ಔಟ್ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಸೊ ದೇರ್ಫೋರ್ ಕ್ವಾರಿಂಗ್ ಆಫ್ ಸ್ಟೋನ್ಸ್ ಫಾರ್ ಕನ್ಸ್ಟ್ರಕ್ಷನ್ ಇನ್ ಇಂಡಿಯಾ ಈಸ್ ಕ್ಯಾರಿಡ್ ಔಟ್ ಅಕಾರ್ಡಿಂಗ್ ಟು IS 8381/1977. Which of the following statements is wrong with respect to site selection for quarrying? The site should have good transportation facility. Labor should be available locally. Site should be nearer to historical or permanent buildings. Site should drain the rainwater easily. So ಇಲ್ಲಿ which of the following statement is wrong with respect to site selection for quarrying? ಅಂದರೆ ಕ್ವಾರಿ ಸೈಟ್ನ ಸೆಲೆಕ್ಟ್ ಮಾಡುವಾಗ ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ತಪ್ಪಾಗಿದೆ ಅನ್ನೋದನ್ನ ಕೇಳಿದ್ದಾರೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಸಿ, ದ ಸೈಟ್ ಶುಡ್ ಬಿ ನಿಯರರ್ ಟು ಹಿಸ್ಟಾರಿಕಲ್ ಆರ್ ಪರ್ಮನೆಂಟ್ ಬಿಲ್ಡಿಂಗ್ಸ್ ಅಂತ ಹೇಳ್ತಾರೆ. ಸೊ ಯಾಕೆ ಅಂತ ಹೇಳಿದ್ರೆ, ಕ್ವಾರಿ ಮಾಡ್ತಕ್ಕಂತಹ ಜಾಗದಲ್ಲಿ ಅಥವಾ ನಿಯರ್ ಬೈ ಏರಿಯಾದಲ್ಲಿ ಯಾವುದೇ ಥರದ ಹಿಸ್ಟಾರಿಕಲ್ ಅಥವಾ ಇಂಪಾರ್ಟೆಂಟ್ ಬಿಲ್ಡಿಂಗು ಇರಬಾರ್ದು. ಯಾಕೆ ಇರಬಾರ್ದು ಅಂತ ಹೇಳಿದ್ರೆ, ಆ ಥರದ ಬಿಲ್ಡಿಂಗ್ಗಳು ಕ್ವಾರಿ ಸೈಟ್ಗೆ ಹತ್ತಿರದಲ್ಲಿದ್ದರೆ ಕ್ವಾರಿಂಗ್ ಆಪರೇಷನ್ಸ್ನ ಮಾಡುವಾಗ ಆ ಇಂಪಾರ್ಟೆಂಟ್ ಅಥವಾ ಪರ್ಮನೆಂಟ್ ಅಥವಾ ಹಿಸ್ಟಾರಿಕಲ್ ಬಿಲ್ಡಿಂಗಿಗೆ ಏನಾಗ್ಬೋದು, ಡ್ಯಾಮೇಜಸ್ಗಳು ಆಗಬಹುದು. ಆ ಕಾರಣದಿಂದಾಗಿ ಯಾವುದೇ ಥರದ ಇಂಪಾರ್ಟೆಂಟ್ ಅಥವಾ ಹಿಸ್ಟಾರಿಕಲ್ ಬಿಲ್ಡಿಂಗ್ಗಳು ಇರ್ತಕ್ಕಂತಹ ಜಾಗದಲ್ಲಿ ಕ್ವಾರಿಂಗ್ ಮಾಡಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಸೊ ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಮೆಥಡ್ ಆಫ್ ಕ್ವಾರಿಯಿಂಗ್? ಸ್ಮೆಲ್ಟಿಂಗ್, ಡಿಗ್ಗಿಂಗ್, ಹೀಟಿಂಗ್, ಬ್ಲಾಸ್ಟಿಂಗ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಎ, ಸ್ಮೆಲ್ಟಿಂಗ್. ಸೊ ಸ್ಮೆಲ್ಟಿಂಗ್ ಅನ್ನೋದು ಓರನ್ನ ಹೀಟಪ್ ಮಾಡಿಬಿಟ್ಟು ಬೇಸ್ ಮೆಟೀರಿಯಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥ ಪ್ರೋಸೆಸ್ಸು. ಓಕೆ, ಸೊ ಬೇಸ್ ಮೆಟೀರಿಯಲ್ ಅಂದರೆ ನಮಗೆ ಬೇಕಾಗ್ತಕ್ಕಂಥ ಏನು ಮಿನರಲ್ ಇದೆ ಅಥವಾ ನಮ್ಗೆ ಬೇಕಾಗ್ತಕ್ಕಂಥ ಖನಿಜಗಳಿರ್ತವೆ, ಅವುಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಓರನ್ನು ಹೀಟಪ್ ಮಾಡ್ತೇವೆ. ಸೊ ಆ ಹೀಟಪ್ ಮಾಡುವಂಥ ಪ್ರೋಸೆಸ್ಗೆ ನಾವು ಸ್ಮೆಲ್ಟಿಂಗ್ ಅಂತ ಕರಿತೇವೆ. ಇಟ್ಸ್ ನಾಟ್ ಎ ಮೆಥಡ್ ಆಫ್ ಕ್ವಾರಿಂಗ್. Quarrying of stone by wedging is successfully carried out in sandstone, limestone, marbles, all of these. So the correct answer is answer D, all of these. So ಯಾಕೆ ಅಂತ ಹೇಳಿದ್ರೆ, since limestone, sandstone and marble,
ಸೊ ಇವೆಲ್ಲವೂ ಸ್ಟ್ರಾಟಿಫೈಡ್ ರಾಕ್ಸ್ಗಳಾಗಿರೋದ್ರಿಂದ ವೆಡ್ಜಿಂಗ್ ಆಪರೇಷನ್ಸು ಅದರಲ್ಲಿ ಈಸಿಯಾಗಿ ಆಗುತ್ತೆ. ಸೊ ದೇರ್ಫೋರ್ ವಿ ಆರ್ ಅಡಾಪ್ಟಿಂಗ್ ದಿ ವೆಡ್ಜಿಂಗ್ process. So next, the diameter of the drilled hole in wedging process of quarrying is 10 mm, 20 mm, 15 mm, 12 mm. Answer is D, 12 mm. So the process of taking out the stones from natural rock bed is normalizing, quarrying, mining, smelting. So the correct answer is quarrying. ನಾವು ಫಸ್ಟ್ ಸ್ಲೈಡಲ್ಲೇ ನೋಡಿದ್ದೇವೆ. ಕ್ವಾರಿಯಿಂಗ್ ಅಂತ ಹೇಳಿದ್ರೆ ದ ಪ್ರಾಸೆಸ್ ಆಫ್ ಟೇಕಿಂಗ್ ಔಟ್ ದಿ ಸ್ಟೋನ್ ಫ್ರಮ್ natural rock bed. So these are the reference books we have used for our presentation. So that's all. Thank you.